ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 27ನೇ ತಾರೀಕು ಆಗಸ್ಟ್ 2026 ಗುರುವಾರ, ಶ್ರೀ ಪರಾಭವ ನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು ಶ್ರಾವಣ ಮಾಸೆ, ಶುಕ್ಲ ಪಕ್ಷದ ಚತುರ್ದಶಿ ತಿಥಿ, ಧನಿಷ್ಠ ನಕ್ಷತ್ರ, ಶೋಭನ ಯೋಗ, ವಾಣಿಜ್ಯ ಕರಣ. ಇವತ್ತಿನ ಪಂಚಾಂಗ ಫಲ. ನಮ್ಮದಲ್ಲದ ದಿನಗಳಲ್ಲಿ ನಾವು ಅಜ್ಞಾತ ವಾಸವನ್ನ ಮಾಡಬೇಕು ಅಂತ ಕೃಷ್ಣ ಹೇಳ್ತಾರೆ. ಕೆಲವೊಂದು ಸಮಯ ತುಂಬಾ ಜನ ನಾನು ನೋಡ್ತಿರ್ತೇನೆ, ಗುರುಗಳೇ ಏನ್ ಗುರುಗಳೇ, ಇನ್ನು ಯಾವಾಗ ನಮ್ಗೆ ಒಂದು ಒಳ್ಳೆ ಗುಡ್ ಟೈಮ್ ಬರುತ್ತೆ. ಕೆಲವೊಂದು ಸಮಯ ಹಾಗೆ ಭಗವಾನ್ ಶ್ರೀಕೃಷ್ಣರೇ ಅವರ ತಂದೆ ತಾಯಿ ಹೆಚ್ಚು ಕಡಿಮೆ ಒಂದು 16-18 ವರ್ಷ ಜೈಲಲ್ಲಿ ಇರ್ತಾರೆ. ಅವರ ತಂದೆ ತಾಯಿ ದೇವಕಿ ವಸುದೇವ. ಅವನ್ನ ಬಿಡಿಸುವಾಗ ಕೃಷ್ಣರಿಗೆ 8-10 ವರ್ಷ, ಅದಕ್ಕೆ ಮೊದಲು ಇನ್ನೊಂದು 8-9 ವರ್ಷ ಜೈಲಲ್ಲೇ. ನೆನ್ಪಿಟ್ಕೊಳ್ಳಿ. ಅಂದ್ರೆ ಭಗವಂತನಿಗೆ ಬಿಟ್ಟಿಲ್ಲ, ನಾವು ಕಾಯೋ ತಾಳ್ಮೆ ಇಲ್ಲ. ಹೌದು, ನಾವು ಅಜ್ಞಾತವಾಸ ಅನುಭವಿಸಲೇಬೇಕಾಗುತ್ತದೆ ನಮ್ಮದಲ್ಲದ ದಿನಗಳಲ್ಲಿ. ಇದು ಹೆಂಗೆ ಅಂದ್ರೆ, ಜ್ವರ ಬಂದಿದೆ, ಡಾಕ್ಟರ್ ಹೇಳಿದ್ದಾರೆ ಬಿ ರೆಸ್ಟ್. ಜ್ವರ ಬಂದಿದೆ, ವಿ ಆರ್ ಎ ರನ್ನರ್, ನಾವೊಬ್ಬ ಸ್ಪೋರ್ಟ್ಸ್ ಪರ್ಸನ್ ಅಂತ ಇಟ್ಕೊಳ್ಳಿ. ರನ್ನರು, ರನ್ನಿಂಗ್ ರೇಸಲ್ಲಿ ನಂಬರ್ 1 ಏನೋ ಒಂದು ಸ್ಥಾನ. ಅಂಥವನಿಗೆ ಜ್ವರ ಬಂದಾಗ ಡಾಕ್ಟರ್ ಹೇಳಿದಾರೆ ಅಂದ್ರೆ ಮೆಡಿಕಲಿ ವೈದ್ಯಕೀಯ ಚಿಕಿತ್ಸಾ ರೂಪದಲ್ಲಿ, ಇಲ್ಲಪ್ಪ ದೇಹಕ್ಕೆ ತ್ರಾಣ ಆಗುತ್ತೆ, ರೆಸ್ಟ್ ತಗೋ, ಸುಮ್ಮನೆ ಏನೋ ಟೆನ್ಷನ್ ತಗೋಬೇಡ, ಓಡಬೇಡ. ಓಡಿದ್ರೆ ಡಬಲ್ ಆಗುತ್ತೆ ಜ್ವರ, ತ್ರಾಣ ಆಗುತ್ತೆ, ತ್ರಾಸ ಆಗುತ್ತೆ, ಭಾರ ಆಗುತ್ತೆ, ಬ್ರೇಕ್ ಡೌನ್ ಆಗುತ್ತೆ. ನಾವು ಸ್ಪೋರ್ಟ್ಸ್ಗೆ ಬರ್ದಿದ್ದಾಗ ಇಂಜುರಿ ಆಗ್ಬಿಡ್ಬೋದು. ಅಲ್ಲೊಂದು ಕ್ರಿಕೆಟ್ ಆಡುವಾಗ ಏನೋ ಒಂದು ಕೈಗೆ ಒಂದು ಪೆಟ್ಟು ಬಿದ್ದಿದೆ, ಡಾಕ್ಟರ್ ಹೇಳ್ತಾರೆ ಈಗ ಸರ್ಜರಿ ಆಗಿದೆ, ಮೂಳೆ ಕಟ್ ಹಾಕಿದ್ದಾನೆ, ಒಂದು 3 ತಿಂಗಳು ರೆಸ್ಟ್ ಅಲ್ಲಿ ಇರು ಅಂತ ಹೇಳ್ಬಿಟ್ಟಿದ್ದಾರೆ. ಕೆಲವ್ರಿಗೆ 1 ವರ್ಷ ಅಂತ ಹೇಳ್ತಾರೆ ರಿಕವರಿಗೆ, ಕೆಲವ್ರಿಗೆ 3 ವರ್ಷ. ನೀನೇನು ಮಾಡೋ ಆಗಿಲ್ಲ, ಇರಬೇಕು. ನೀನು ಅಜ್ಞಾತವಾಸ ಹೋಗ್ತೀನಿ, ನಾನು ಮತ್ತೆ ವೆಯ್ಟ್ಸ್ ಎತ್ತೀನಿ, ಜಾಸ್ತಿ ಡ್ಯಾಮೇಜ್ ಆಗುತ್ತೆ. ಆದರೆ ನಾವು ಅವರು ಭಗವಂತನಿಗೆ ಬಿಡ್ಲಿಲ್ಲ. ರಾಮಚಂದ್ರನಿಗೆ ನಿಮಗೆ ಗೊತ್ತಿರೋ ಹಾಗೆ 14 ವರ್ಷ ವನವಾಸ ಅಂತ ಅನ್ಕೋತೀರ, ಅದು ಜಾಸ್ತಿ ಇದೆ ಮಕ್ಕಳು. ಕಡಿಮೆ ಅಂದ್ರೆ 30-32 ವರ್ಷಗಳ ವನವಾಸವಿದೆ. ತುಂಬಾ ಜನ ಗೊತ್ತಿಲ್ಲ ಅದು. ಪತ್ನಿಯಿಂದ, ಮಕ್ಕಳಿಂದ, ಕುಟುಂಬದಿಂದ, ಅದೆಲ್ಲ ಒಳಗಡೆ ನೋಡ್ಲಿಕ್ಕೆ ಮಾತ್ರ ಪುಣ್ಯಾತ್ಮ. ಹಾಗೇ ಇಟ್ಕೊಂಡು ಕೂತ್ಕೊಬಿಟ್ಟಿದ್ದ, ನೋವನ್ನು ಎಲ್ಲೂ ಹೇಳ್ಕೊಳ್ಳಿಲ್ಲ ನನ್ನ ಪ್ರಭು ರಾಮಚಂದ್ರ. ದೇವರಿಗೆ ಅಜ್ಞಾತವಾಸ ಆಗ್ಬಿಟ್ಟಿದೆ ಅಂದಾಗ ನಾವೆಷ್ಟು, ನಮ್ಮ ಹತ್ರ ಏನು ಅಷ್ಟು ದೊಡ್ಡ ಅಧಿಕಾರ ಇದೆಯಾ, ಅಂತಸ್ತಿದೆಯಾ, ಪದವಿ ಇದೆಯಾ, ಪ್ರತಿಷ್ಠೆ ಇದೆಯಾ? ಏನಕ್ಕೆ ಗಾಬರಿ ಪಡ್ಬೇಕು? ಆಗ್ಲಿ ಬಿಡು ಭಗವಂತ. ಉಸಿರಿದ್ರೆ ಉಪ್ಪು ಮಾರ್ಕೊಂಡಾದ್ರೂ ಇಲ್ಲ, ಬರೀ ಉಪ್ಪೇ ತಿನ್ಕೊಂಡು ಬದುಕ್ಬಿಡೋಣ. ಮನೆ ಯಾರೋ ಒಂದು ಹುಡುಗ 5 ವರ್ಷದಿಂದ ನೀರಲ್ಲೇ ಇದ್ನಂತಲ್ಲ, ಅವನ್ಗೆ ಅಲರ್ಜಿ ಅಂತೆ, ಹೊರಗಡೆ ಬಂದ್ರೆ ನೀರಲ್ಲೇ. ಅವನನ್ನ ಏನೋ ಮಾಡಿ ಕಾಪಾಡಿ ಕರ್ಕೊಂಡು ಬಂದಿದ್ದಾರೆ. ಉಸಿರಿದ್ದರೆ, ನಾವು ಬದುಕಿದ್ದರೆ, ನಾವು ನಿಂತಿದ್ದರೆ ಗೆಲುವು ನಮ್ಮದೇ. ನಮಗೆ ಕಾಯೋ ತಾಳ್ಮೆ ಇಲ್ಲ, ಇದು ಸಮಸ್ಯೆ. ನಾವು ಅಜ್ಞಾತವಾಸದ ಸಮಯದಲ್ಲಿಯೇ ಹೋಗಿ ಯುದ್ಧ ಮಾಡ್ಲಿಕ್ಕೆ ಹೋಗೋದು. ಅದಕ್ಕೆ ಜಾತಕ ಪರಾಮರ್ಶೆ ಮಾಡು. ನನಗೀಗ ಅಜ್ಞಾತವಾಸ ಬರೋದಿದೆಯಾ? ಯಾವ ರೀತಿಯ ಅಜ್ಞಾತವಾಸ? ಕುಟುಂಬದ, ವ್ಯವಹಾರದ, ವ್ಯಾಪಾರದ, ಉದ್ಯೋಗದ, ಹಣಕಾಸಿಂದ, ಬೇರೆ ಇನ್ನೇನಾದ್ರು? ನೋಡಿ, ಮೊನ್ನೆ 3 ಹುಡುಗರು 4 ಹುಡುಗರು ಕುಡಿದು ಹೀಗೆ ರೂಮ್ನಲ್ಲಿ ಕೂತ್ಕೊಂಡು
ಒಂದು ಮೆಸೇಜ್ ಹಾಕ್ತಾರೆ, ಫ್ರ್ಯಾಂಕ್ ಮೆಸೇಜ್, ನನ್ನನ್ನು ಕಿಡ್ನಾಪ್ ಮಾಡಿಬಿಟ್ಟಿದ್ದಾರೆ ಅಂತ ತಮಾಷೆಯಲ್ಲಿ. ತಗೋ, ಪೊಲೀಸ್ಗೆ ಯಾರು ಮೆಸೇಜ್ ರಿಸೀವ್ ಮಾಡಿದಾರೋ ಫೋನ್ ಮಾಡ್ತಾರೆ, ಪೊಲೀಸವರು ಹೋಗ್ತಾರೆ ರೂಮ್ ಹತ್ರ. ಇವ್ರು ಕೂತ್ಕೊಂಡು ತಿನ್ಕೊಂಡು ಕುಡ್ಕೊಂಡು ಆರಾಮವಾಗಿದ್ದಾರೆ. ಏನ್ರೋ ತರಲೆ ಸುಬ್ಬಂದರುಗಳ ಅಂತ ಹೇಳ್ಬಿಟ್ಟು ಕುಡ್ದಿದ್ದ ನಶೆನಲ್ಲಿ ಹಿಂಗೆಲ್ಲ ಮಾಡ್ತೀರಂತ. ಸರಿ ಇರ್ಲಿ ಅಂತ ಯಾವುದಕ್ಕೂ ರೂಮ್ ಸರ್ಚ್ ಮಾಡಿದ್ರೆ ಒಂದು 30 ಲಕ್ಷಕ್ಕೂ ಮೇಲ್ಪಟ್ಟು ದುಡ್ಡು ಸಿಗುತ್ತೆ. ಯಾವ್ದ್ರದ್ದು ದುಡ್ಡು ಇದು? ಉತ್ತರ ಇಲ್ಲ, ಲೆಕ್ಕ ಇಲ್ಲ, ಪಕ್ಕ ಇಲ್ಲ. ತಗೊಂಡೋಗಿ ಪೊಲೀಸರು ಒಳಗಡೆ ಹಾಕಿ ರುಬ್ಬುತ್ತಿದ್ದಾರೆ. ಅದನ್ನ ಹೇಳೋದು, ನನ್ನ ಸಮಯ ಈಗ ಹೇಗಿದೆ, ಅಜ್ಞಾತವಾಸವಿದೆ, ಮಾಡಬಾರ್ದು. ಪ್ರತಿ ಹೆಜ್ಜೆಯೂ ಎಚ್ಚರಿಕೆ ಆಗಿರ್ಬೇಕು, ಪ್ರತಿ ವ್ಯವಹಾರವೂ ಎಚ್ಚರಿಕೆ ಆಗಿರ್ಬೇಕು. ನಮ್ಮದೆಲ್ಲ ನಾವು ಮಾತಾಡಿದ್ರೆ ಸಿಕ್ಕಾಕೋತೀವಿ. ಆಗ ಇನ್ನೊಬ್ಬರನ್ನ ಪಕ್ಕದಲ್ಲಿ ಕುಂದಿರ್ಸ್ಬೇಕು, ನೀನ್ ಮಾತಾಡು. ಅವರಿಗೆ ಯಾರಿಗ್ ಬಲ ಇದೆ? ಮಗನಿಗಿದೆಯಾ, ಪತ್ನಿಗಿದೆಯಾ, ಗಂಡನಿಗಿದೆಯಾ, ತಂದೆಗಿದೆಯಾ, ತಾಯಿಗಿದೆಯಾ? ನಾನೀಗ ಈ ವ್ಯವಹಾರ ಮಾತಾಡಕ್ ಹೋದ್ರೆ ಸಿಕ್ಕಾಕೋತಾನೆ, ಇಲ್ಲ ಈ ವ್ಯಾಪಾರ ಮಾಡಕ್ ಹೋದ್ರೆ ಸಿಕ್ಕಾಕೋತಾನೆ, ಈ ಭೂಮಿ ಮಾಡಕ್ ಹೋದ್ರೆ ಸಿಕ್ಕಾಕೋತಾನೆ. ಅಲ್ಲೊಂದು ದೋಷ. ಸೊ ನನಗಿಲ್ಲ ಈಗ ಬಲ. ಅಜ್ಞಾತವಾಸವೇ ಪ್ರಕೃತಿ ಮಾತನಾಡುತ್ತೆ, ನಾವು ಕೇಳಲ್ಲ. ಇಲ್ಲ ಆಗ್ಬಿಡ್ಬೇಕು ಗುರುಗಳೇ. 40 ವರ್ಷ ಹೆಚ್ಚು ಕಡಿಮೆ ಯಾರನ್ನಾದ್ರೂ ನೋಡಿ. ಈಗ ನಮ್ಮ ದೇಶದ ದೊರೆ ಒಂದೇ ದಿನಕ್ಕೆ ದೊರೆ ಆಗ್ಲಿಲ್ಲ. ಅದರ ಹಿಂದ್ಗಡೆ ಎಷ್ಟೋ ಒಂದು ವನವಾಸಗಳಿದ್ದಾವೆ. ಕುಟುಂಬದ ವನವಾಸ, ದಾಂಪತ್ಯ ವನವಾಸ, ಬಂಧುಗಳ ವನವಾಸ, ಸ್ನೇಹಿತರಿಂದ ವನವಾಸ, ಎಲ್ಲರಿಂದ ಬಿಟ್ಟು ಅಲ್ಲೆಲ್ಲೋ ಇದ್ದಿದ್ದು ವ್ಯಕ್ತಿಯನ್ನ ಅಲ್ಲೆಲ್ಲೋ ಆ ಕರ್ಮ ಕಾದಿದೆ. ಕಾದಿದ್ದು ಕೊಡುತ್ತೆ. ನಾವು ತಗೊಳಕ್ ರೆಡಿ ಇಲ್ಲ, ನಾವು ರಿಸ್ಕ್ ತಗೊಳಕ್ ಆಗ್ಬಿಡ್ಬೇಕು, ಹೋಗ್ಬಿಡ್ಬೇಕು, ಮಾಡ್ಬಿಡ್ಬೇಕು. ಮೊನ್ನೆ ಕೂಡ ಒಂದು ಮಗು ಮೆಡಿಕಲ್, ನಾನು ಹೇಳಿದೆ ಮೆಡಿಕಲ್ ತೊಂದರೆ ಇದೆ ಅಂತ ಹೇಳಿದ್ರೆ, ನೀಟ್ ಈ ಬಾರಿಯೂ ಆಗಿಲ್ಲ ಮಗುಗೆ. ಆಲ್ರೆಡಿ 20-21 ವರ್ಷ ಪುಟಾಣಿಗೆ. ಫಾರಿನ್ ಕಳಿಸ್ತೇನೆ. ಇಲ್ಲಿರೋ ನೀಟ್ ಎಕ್ಸಾಮೇ ಕ್ಲಿಯರ್ ಮಾಡ್ಕೊಂಡಿಲ್ಲ ಪುಟ್ಟ, ಬೇರೆ ಬೇರೆ ಕಾರಣಗಳು ಬಂದಿದೆ. ಅಲ್ಲಿ ಹೋಗಿ ನೀನ್ ಮೆಡಿಕಲ್ ಮುಗಿಸ್ಕೊಂಡು ಕಡಿಮೆ ಅಂದ್ರು ಒಂದು 30-40 ಲಕ್ಷ ಖರ್ಚಾಗುತ್ತೆ. ಮತ್ತೆ ಉಳ್ಕೊಳ್ಳೋದು, ತಿಂಡಿ, ತೀರ್ಥ, ಪ್ರಸಾದ, ರೂಮು, ಲೈಬ್ರರಿ, ಓಡಾಟ, ಸುತ್ತಾಟ, ಬರೋದು ಹೋಗೋದು, ವರ್ಷಕ್ಕೊಮ್ಮೆ ಇವ್ರು ಬರ್ತಾರೆ, ನೀನ್ ಬರ್ತೀಯ, ಅದಕ್ಕೆಲ್ಲ ಇನ್ನೊಂದು 50-60 ಲಕ್ಷ, 1 ಕೋಟಿ. ಇದು ಸುತ್ತಾಕತ್ತಿದ್ಯಾ? ಏನಕ್ಕೆ ಈ ತರದ ರಿಸ್ಕ್ ತಗೋತಿದ್ದೀರಿ? ಜಾತಕ ತೋರಿಸ್ತಿಲ್ಲ ಅಂತದೊಂದು ಫೋಕಸ್ಗೆ ಪ್ಯಾರಾಮೆಡಿಕಲ್ಸ್ ತಗೋಬೋದಿತ್ತಲ್ವಾ? ಇಲ್ಲ, ಅದ್ರ ಕಡೆ ಗಮನ ಕೊಡ್ಲಿಲ್ಲ. ಅದನ್ನೇ ಹೇಳುದು, ಅಜ್ಞಾತವಾಸ ಇಲ್ಲ. ಏನಾದ್ರೂ ಸರಿಯೇ. ಈಗ ಅವ್ರ ತಂದೆ ಗಂಟ ನಾನು ಹೇಳ್ಬಿಟ್ಟಿದ್ದೀನಿ ಎಲ್ಲಾರ ಮುಂದ್ಗಡೆ, ನನ್ನ ಮಗಳನ್ನ ಮೆಡಿಕಲ್ ಮಾಡಿಸ್ತೇನೆ ನೋಡಿ. ಹೀಗೆ ಬಾವಿ ತೋಡ್ಬಿಟ್ಟು ನಮ್ಮ ಬಾವಿ ತೋಡಿ ನಾವೇ ಧುಮುಕ್ತಕ್ಕಂಥದ್ದು. ಅದಕ್ಕೆ ಕೃಷ್ಣ ಇನ್ನೊಂದು ಮಾತು ಹೇಳ್ತಾರೆ, ನಮ್ಮದಲ್ಲದ ಸಂದರ್ಭದಲ್ಲಿ ನಾವು ವನವಾಸದಲ್ಲಿರಬೇಕು, ಅಜ್ಞಾತವಾಸದಲ್ಲಿರಬೇಕು ಅಂತ ಒಂದು ಪಾಂಡವರು 13 ವರ್ಷ ನೆನಪಿಟ್ಟುಕೊಳ್ಳಿ. ಏನು ಶಕ್ತಿ! ಅವ್ರು ಯುದ್ಧ ಡಿಕ್ಲೇರ್ ಮಾಡ್ಬೋದಿತ್ತಲ್ವಾ? ಯೋಚನೆ ಮಾಡಿ ನೋಡಿ. ಇಲ್ಲ, ನಮ್ಮದಲ್ಲ. ಈಗ ನಾವು ವನವಾಸದಲ್ಲಿರ್ಬೇಕು, ಅಜ್ಞಾತವಾಸದಲ್ಲಿರ್ಬೇಕು, ಇನ್ನಷ್ಟು ಶಕ್ತಿ ಸಂಪಾದಿಸ್ಕೋಬೇಕು. ಧರ್ಮರಾಯರು ನಿತ್ಯ ಯಾಗದಲ್ಲಿ ಕುಳಿತುಕೋತಾರೆ. ಮಹಾ ಮುನಿಗಳನ್ನ ಕರ್ಕೊಂಡು ಬಂದು, ಋಷಿಗಳನ್ನ ಯಜ್ಞಕ್ಕೆ ಸಂಕಲ್ಪವಾಗಿ ನಿಂತ್ಕೋತಾರೆ, ಎದ್ದೋಗಲ್ಲ. ಆಗ್ಲೇ ಘೋಷಯಾತ್ರೆ ಮಾಡ್ಕೊಂಡು ಬರೋದು ದುರ್ಯೋಧನ ದೊಡ್ಡದಾಗಿ ತೋರಿಸ್ಕೊಳ್ಳಿಕ್ಕೆ, ಕರ್ಣನ್ ಮಾತು ಕೇಳ್ಬಿಟ್ಟು ಬಂದು ಬಡಿಸ್ಕೊಳ್ಳೋದು, ಗಂಧರ್ವರ ಕೈಯಲ್ಲಿ ಹೊಡೆಸ್ಕೊಂಡು ಅವ್ರು ಚಿತ್ ಮಾಡಿ ಕಟ್ಕೊಂಡು ರಥಕ್ಕೆ ಕಟ್ಟಿ ಎಳ್ಕೊಂಡು ಹೋಗ್ತಿದ್ರೆ, ಆಗ ಧರ್ಮರಾಯರು ಹೇಳ್ತಾರೆ, ಹೋಗಿ ಬಿಡಿಸ್ತಿರೋ ಇಲ್ವೋ ಅಂತ ಹೇಳಿದ್ರೆ, ಹಣ ಹೋಗೋದು ಹೋಗ್ಲಿ, ಒಳ್ಳೇದಾಯ್ತು ಬಿಡೋಣ, ನಮ್ಗೆ ವನವಾಸ ತಪ್ತು, ಅಜ್ಞಾತವಾಸನು ತಪ್ತು ಅಂದ್ರೆ, ನಾವಾಗಿದ್ದರೆ ನಾವು ಅಣ್ಣ ತಮ್ಮಂದ್ರು, ಬೇರೆಯವ್ರು ಯಾರಾದ್ರೂ ಬಂದ್ರೆ ನಮ್ಮ ಮೇಲೆ ನಮ್ಮಲ್ಲಿ ಎಷ್ಟೋ ಕಿತ್ತಾಟ ಇರುತ್ತೆ. ನಾನು ಈ ಯಜ್ಞ ದೀಕ್ಷೆಯಿಂದ ಎದ್ದೋಳಬೇಕಾ ಅಂತ ಕೇಳ್ಬಿಡ್ತಾರೆ. ಯಜ್ಞ ದೀಕ್ಷೆಯಿಂದ ಅಣ್ಣ ಎದ್ದೋಳೋದು ಅಂದ್ರೆ ಯೋಚನೆ ಮಾಡಿ ನೋಡಿ. ನೊಂದುಕೊಂಡು, ಇಲ್ಲಣ್ಣ ನೀನ್ ಎದ್ದೋಳ್ಬಾರ್ದು, ನೀನ್ ಯಜ್ಞ ಮಾಡ್ತಾ ಇರ್, ನಾವು ಹೋಗಿ ಈ ಯಜ್ಞ ಮುಗಿಸ್ಕೋಬರ್ತಂತ ಹೋಗಿ ಬಡದಾಕಿ ದುರ್ಯೋಧನನನ್ನ ಬಡಿಸ್ತಾರೆ. ಅಷ್ಟು ಶಕ್ತಿಶಾಲಿಗಳಿದ್ದವರು ಯುದ್ಧ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ವಾ? ಇಲ್ಲ, ನಮ್ಮ ಸಮಯ ಅಲ್ಲ. ಕೃಷ್ಣ ಇನ್ನೊಂದು ಮಾತು ಹೇಳ್ತಾನೆ, ನಮ್ಮ ಸಮಯ ಅಂತ ಬಂದಾಗ, ನಮ್ದು ಅಂತ ಒಂದು ಸಮಯ ಬರುತ್ತೆ ಮಕ್ಕಳೇ, ಆಗ ನೋಡಿ ಅವನ್ ಕೊಡಲ್ಲ ಅಂದ್ರು ಕೂಡ
ನಮ್ಮ ಅಧಿಕಾರ ಇರ್ಬೋದು, ನಮ್ಮ ಅಂತಸ್ತು ಇರ್ಬೋದು, ನಮ್ಮ ಪದವಿ ಇರ್ಬೋದು, ನಮ್ಮ ಸ್ಥಾನ ಇರ್ಬೋದು, ನಮ್ಮ ದುಡ್ಡು ಇರ್ಬೋದು, ನಮ್ಮ ಭೂಮಿ ಇರ್ಬೋದು, ನಮ್ದು ಅಂತ ಒಂದು ಬಲ ಬಂದಾಗ ಆಗ ಯುದ್ಧ ಮಾಡಿಯೇ ಗೆಲ್ಲಬೇಕಾಗುತ್ತದೆ ಅನ್ನೋ ಸ್ಥಿತಿ ಬಂತು ಅಂದ್ರೆ ಆಗ ಯುದ್ಧ ಮಾಡಿ. ಜ್ವರ ಬಂದಾಗ ಹೋಗ್ಬಿಟ್ಟು ಸುಸ್ತಾಗಿದ್ದಾಗ, ಕಾಯಿಲೆ ಬಿದ್ದಿದ್ದಾಗ ಸೋತ್ ಕೂತಿದ್ದೀರಿ, ಬೇರೆ ಎಲ್ಲ ಆಗಿದೆ, ಆಲ್ರೆಡಿ ತುಂಬಾ ಕೇಸ್ಗಳಿದೆ, ಇನ್ನೊಂದು ಕೇಸ್ ನೀವು ಯಾರ ಮೇಲೂ ಹಾಕ್ತಾ ಕೂತ್ಕೋಬೇಡಿ. ನಮ್ ಸಮಯ ಅಲ್ಲ. ಹಾರ್ಕರ್ ಜೀತ್ನೆ ವಾಲಂಕೋ ಕೆತ್ತೆ ಬಾಜಿಗರ್ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಕಾಯ್ಬೇಕಾಗುತ್ತೆ. ಆಗ ಯುದ್ಧ ಮಾಡಿ ನಮ್ಮ ಅಧಿಕಾರ ಅಂತಸ್ತು ತಗೋಬೇಕು. ಇದೊಂದು ಮಾತನ್ನ ಒಂದು ಹುಡುಗನ್ಗೆ ಹೇಳಿದ್ದೆ, ಮೊನ್ನೆ ಬಂದಿದ್ದ. ಎಷ್ಟು ಖುಷಿ ಆಯ್ತು. ಊರಲ್ಲಿ ಇರ್ಲಿಲ್ಲ. ಗುರುಗಳೇ ಬಂದಿದ್ದಾನೆ, ಸೌದಿನಲ್ಲಿ ಕೆಲಸ, ಇಷ್ಟಪಟ್ಟಿರೋ ಹುಡುಗಿ ಕೊಡಲ್ಲ ಅಂತ. ಹೇಳಿದ್ದೆ, ನಿನ್ ಸಮಯ ಈಗಿಲ್ಲ, ನೀನ್ ಅಜ್ಞಾತವಾಸಕ್ಕೆ ಹೋಗ್ಬೇಕು, ದೂರದಲ್ಲಿ ಒಂದು ಕೆಲಸ ಬರುತ್ತೆ, ಸಂಪಾದನೆ ಮಾಡ್ಕೊ, ಒಳ್ಳೆ ಎತ್ತರಕ್ಕೆ ಹೋಗ್ತೀಯ, ಇದನ್ನೇ ಪಣಕ್ಕೆ ಹಚ್ಕೋ, ಇನ್ನಷ್ಟು ಅದನ್ನ ಸಾಣೆ ಹಿಡಿ, ಆ ಕತ್ತಿಯನ್ನ, ನಿನ್ನ ಗುರಿಯನ್ನ, ನಿನ್ನ ಗಮ್ಯವನ್ನ, ನಿನ್ನ ಈ ಒಂದು ನೀನ್ ಇಷ್ಟಪಟ್ಟಿದ್ಯಲ್ಲ ಆ ಮಗು ಕಾಯ್ತಾಳೆ, ನನ್ ಮಾತು ಕೇಳಿ, ನಿನಗಿಂತ ಗಟ್ಟಿಗಿದ್ದಿ, ಅಳಬೇಡ, ಕೊರಗಬೇಡ, ಯುದ್ಧ ಮಾಡೋ ಸಮಯ ಬರುತ್ತೆ, ಸಿದ್ಧತೆ ಮಾಡ್ಕೊ ಅಂತ. ನಮ್ದಲ್ಲ, ಒಂದು ಆಯಿಲ್ ಕಂಪ್ನಿನಲ್ಲಿ ಒಳ್ಳೆ ಪೋಸ್ಟ್, ಬೆಳೆದಿದ್ದಾನೆ. 3 ವರ್ಷದಲ್ಲಿ ಅವನು ಪಟ್ಟಿರೋ ಕಷ್ಟಕ್ಕೆ, ಮ್ಯಾನೇಜರ್ ಮಟ್ಟಕ್ಕೆ, ಕೈ ತುಂಬಾ ಸಂಬಳ, ಬೆನ್ಸ್ ಕಾರ್ ತಗೊಂಡು ಹುಡುಗಿ ಮನೆ ಹತ್ರ ಹೋಗಿದ್ದಾನೆ. ಒಪ್ಕೊಬಿಟ್ಟಿದ್ದಾರೆ. ಊರಲ್ಲಿ ಒಳ್ಳೆ ಮನೆ, ಮೈ ತುಂಬಾ ಒಂದು ಅರ್ಧ ಕೆಜಿ ಬಂಗಾರ, ಹುಡುಗಿಗೆ ಅರ್ಧ ಕೆಜಿ ಬಂಗಾರ, ಒಂದು 50 ಲಕ್ಷ ಸೇವಿಂಗ್ಸು. ಏನಿಲ್ಲ ನನ್ನ ಹತ್ರ, ನನಗೆ ಕೊಡಿ, ನಿಮ್ ಕಾಲಕ್ಕೆ ಬೀಳ್ತೀನಿ ಅಂತ ಹೇಳಿದ್ದಾನೆ. ನಂದಿದು ನನಗ್ ಬೇಕು ಅಂತ. ಮನೇಲಿ ಒಂದು ಚೂರ್ಪಾರ್ ಬಂದಿದೆ, ಹುಡುಗಿ ಸೆಟದ್ ನಿಂತಿದ್ದಾಳೆ. ಮಾಡಿದ್ರೆ ಅವ್ರ ಜೊತೆ ಮದುವೆ ಮಾಡಿ, ಇಲ್ಲ ನಾನೇ ಹೋಗಿ ಮದುವೆ ಆಗ್ತೀನಿ. ಮದುವೆಗೆ ಒಪ್ಕೊಂಡಿದ್ದಾರೆ. ಅವತ್ತು ಹೋಗಿದ್ದರೆ, ಅಜ್ಞಾತವಾಸ ಮಾಡುವ ಸಂದರ್ಭದಲ್ಲಿ ಹೋಗಿದ್ದರೆ ನೋಡಿ, ಅದಕ್ಕೆ ಹೇಳೋದು ಜ್ಯೋತಿಷ್ಯ ಅನ್ನುವುದು ಮುಂದಾಲೋಚನೆಗೆ ತುಂಬಾ ಒಳ್ಳೇದಾಗ್ತದೆ. ನನ್ನ ಸಮಯ ಹೇಗಿದೆ, ಕೃಷ್ಣ ಹೇಳದಾಗೆ, ರಾಂಗ್ ಟೈಮ್ ಡಿಗಿಂಗ್ ಆನ್ ಎ ರಾಂಗ್ ಪ್ಲೇಸ್. ಒಂದು ಉದಾಹರಣೆ, ಬೇಸಿಗೆಗಾಲದಲ್ಲಿ ಹೋಗ್ಬಿಟ್ಟು ನಾನು ಬಿತ್ತನೆ ಮಾಡ್ತೇನೆ ಅಂದ್ರೆ ಮಳೆನೇ ಇಲ್ಲ, ಒಣಗೋಗುತ್ತೆ. ಮಳೆಗಾಲ ಬರುವವರೆಗೂ ಕಾಯಬೇಕು. ಅದಕ್ಕೆ ಬೇಕಾದಂತ ಸಿದ್ಧತೆ ಮಾಡ್ಕೋಬೇಕು. ಆ ಜಮೀನನ್ನ ಹಸನ್ ಮಾಡ್ಕೋಬೇಕು. ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳು, ತಯಾರಿಗಳು, ಗೊಬ್ಬರಗಳು, ಇನ್ನೊಂದು ಆಳು ಕಾಳು ವ್ಯವಸ್ಥೆ ಎಲ್ಲ, ಆ ಬಿತ್ತನೆ ಕಾರ್ಯಕ್ಕೆ ಬೇಕಾದಂತ ಬೀಜ ಎಲ್ಲಗಳನ್ನ ಸಿದ್ಧತೆ ಮಾಡ್ಕೋಬೇಕು. ಏಕ್ದಮ್ ಹೋಗ್ಬಿಟ್ಟು ನಾನ್ ಬಿತ್ತನೆಗೆ ಮಾಡ್ತೀನಿ ಅಂದ್ರೆ ಬಿದ್ಬಿಡ್ತೀರಿ ಮಕ್ಳೇ. ಅಂದ್ರೆ ನಾನು ಸಿದ್ಧತೆ ಮಾಡ್ಕೊಳ್ಳದೆ ಎಕ್ಸಾಮ್ಗೆ ಹೋಗಿ ಎಕ್ಸಾಮ್ ಬರೆದು ಬಿಡ್ತೇನೆ, ಫೇಲ್ ಆಗ್ತವೆ. ವಿ ವಿಲ್ ನಾಟ್ ಗೆಟ್ ದಟ್ ನಂಬರ್. 1 ವರ್ಷ ಬೇಕು, 2 ವರ್ಷ ಬೇಕು, 3 ವರ್ಷ ಬೇಕು, ಏನೂ ಇಲ್ಲ. ಈಗ ಅಜ್ಞಾತವಾಸದಲ್ಲಿದ್ದಾನೆ. ನನ್ನ ಕೆಲಸವೇನು? ಎದ್ದು ಓದು ಆಡು ತಿನ್ನು ಮಲಗು, ಎದ್ದು ಓದು ಆಡು ತಿನ್ನು ಮಲಗು. ಅದು ಬಿಟ್ಟು ಪಾರ್ಟೀಸು, ಫ್ರೆಂಡ್ಸು, ಜಾಲೀಸು, ಟ್ರಿಪ್ಸು, ಇನ್ನೊಂದು ಮಾಡ್ಕೊಂಡಿದ್ಬಿಟ್ಟು ಎಕ್ಸಾಮ್ ಬಂದಾಗ ಹೋಗ್ಬಿಟ್ಟು ದಬಾ 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 ಅಂತ ಭೂಮಿನ ಗುದುತ್ತೇನೆ ಅನ್ನೋ ತರ ಬುಕ್ನ ಹಿಂಗ್ ಅಂದ್ಬಿಟ್ಟು ಹೋಗಿ ಬರೀತಾನೆ ಅಂದ್ರೆ ಎಷ್ಟು ಪರ್ಸೆಂಟೇಜ್ ತಗೋತೀವಿ? ಕೋಟಿಯಲ್ಲಿ ಒಬ್ಬನಿರ್ತಾನೆ, ಏಕಸಂಧಿಗ್ರಹಿ. ಒಂದು ಬಾರಿ ಓದಿದ್ದು ಅವನಿಗೆ ನೆನಪಿರುತ್ತೆ, ಹೊಡಿತಾನೆ ಅವನು ನಂಬರ್. ಯಾರೋ ಕೋಟಿಗೊಬ್ಬಪ್ಪ, ಎಲ್ರೂ ಆಗೋದಿಲ್ಲ. ಕೋಟಿಗೊಬ್ಬ ಅವನಲ್ಲೊಂದು ಸಾಧನೆ ಮಾಡಿಕೊಂಡಿದ್ದಕ್ಕೆ ಅವನಿಗೆ ಏಕಸಂಧಿಗ್ರಹಿ, ದ್ವಿಸಂಧಿಗ್ರಹಿ, ತ್ರಿಸಂಧಿಗ್ರಹಿ, ಚತುರ್ ಸಂಧಿಗ್ರಹಿ, ಪಂಚ ಸಂಧಿಗ್ರಹಿ. 5 ಬಾರಿ ಓದ್ಕೊಳ್ಬೇಕು, ಉರು ಹೊಡ್ಕೋಬೇಕು, 6 ಬಾರಿ 7 ಬಾರಿ, ಕೆಲವ್ರಿಗೆ ಅರ್ಥ ಆಗದಿದ್ದಾಗ ಮಾಡಿಸ್ಕೊಳ್ಬೇಕಾದಂಥದ್ದಿರುತ್ತೆ. ಇಲ್ಲ ಮಾಡ್ಕೋಬಿಟ್ವಿ ಗುರುಗಳೇ, ಮಾಡ್ಲೇ ಇಲ್ಲ ಗುರುಗಳೇ, ಇದು ಆಗತಕ್ಕಂಥದ್ದು. ಅದರಿಂದ ಈ ಕೃಷ್ಣರ ಈ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ದಯಮಾಡಿ ಹೇಳ್ತಾನೆ. ಈಗ ಮನೆ ಕಟ್ಟೋಕ್ ಒಳ್ಳೆ ಸಮಯ ಅಲ್ಲ, ಮದುವೆ ಮಾಡೋಕ್ ಒಳ್ಳೆ ಸಮಯ ಅಲ್ಲ, ಎದ್ದುಡುಕ್ತಿರಿ, ಮಾಡ್ಕೋಬಿಡೋದು. ಮೊನ್ನೆನೂ ಒಂದು ತಂದೆ ತಾಯಿ ಹುಡುಗನ್ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಈ ಜಸ್ಟ್ 21-22 ವರ್ಷದ ಪಾಪು. ಅವನು ಎಷ್ಟೋ ಸಂಬಳ ಬರುತ್ತೆ? 25,000 ಬರುತ್ತೆ. ಇಬ್ರು ಇಷ್ಟಪಟ್ಬಿಟ್ಟಿದ್ದಾರೆ. ಪಾಪಗೂ ಹೆಚ್ಚು ಕಡಿಮೆ ಅಷ್ಟೇ ವಯಸ್ಸು, 21, ಒಂದು 6 ತಿಂಗಳು 8 ತಿಂಗಳು. ತಾಯಿ ಬಿಕ್ಕಳಿಸಿ ಕಣ್ ತುಂಬಾ ನೀರು ಹೇಳಲಾರ್ದೆ ಒಂದು ಮಾತು ಕೇಳಿದೆ, ಈಗ ಅಜ್ಞಾತವಾಸ ವನವಾಸ, ಸೈಲೆಂಟ್ ಆಗಿರು, ಇನ್ನೊಂದು 3 ವರ್ಷ ಏನಾಗಲ್ಲ. ನನ್ನ ಮಗು, ಅಮ್ಮಗೊಂದು ಸೀರೆ ಕೊಡ್ಸಿದ್ಯಾ? ಅಪ್ಪ ಕೈಲಿ ನೋಡು ಒಂದು ಉಂಗುರ ಇಲ್ಲ, ಅಪ್ಪ ಹತ್ರ ಒಂದು ಒಳ್ಳೆ ಚಪ್ಪಲಿ ಇಲ್ಲ, ನೋಡು ಅವ್ನು ಹಾಕಿರೋ ಶರ್ಟ್ ನೋಡು, ಅಮ್ಮ ಹುಟ್ಟಿರೋ ಸೀರೆ ನೋಡು. ಇವ್ರಿಗೆ ನೀನೇನು ಮಾಡಿಲ್ಲ ಕಣೋ, ನಿನ್ನ ನಂಬ್ಕೊಂಡ್ ಬರೋ 2ನೇ ತಾಯಿ ಕಣೋ ಅವಳು.
ನನಗೋಸ್ಕರ ಬರ್ತಿದ್ದಾಳು. ಬೆಂಕಿ ಕಣೋಳು, ಚಿತ್ತಾ ನಕ್ಷತ್ರ ಕಣೋ, ಗತ್ತಿನ ಹುಡುಗಿ ಕಣೋಳು, ನಮ್ಮ ಮನೆ ಮಗಳು ಕಣೋ, ಕರ್ಕೊಂಡ್ ಬಂದ್ ಅವಳಿಗೊಂದು ವ್ಯವಸ್ಥೆ ಬೇಡವಾ? ಬೇಕಲ್ವಾ? ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆಯೋ? ಇಲ್ಲ. ಅಮ್ಮ ಅಪ್ಪನ ಹತ್ರ ಎಷ್ಟಿದೆಯೋ? ಇಲ್ಲ. ಹುಡುಗಿಗೋಸ್ಕರ ಏನು ಒಂದು ಮಾಂಗಲ್ಯ ಚೈನು, ಓಲೆ, ಜುಮ್ಕಿ ಇದೆಲ್ಲ ತೆಗೆದಿಟ್ಟಿದೆಯೇನೋ, ಇಟ್ಕೊಂಡಿದೆಯೇನೋ? ಇಲ್ಲ. ನೋಡಿ, ಈಗ 1 ಮಾಸ ಒಂದ್ ಸ್ವಲ್ಪ ಸೇವಿಂಗ್ ಮಾಡ್ಕೋ, ಇನ್ನೊಂದಷ್ಟು ಡೆವಲಪ್ ಆಗಿ. ಹುಡುಗಿಗೆ ಧೈರ್ಯ ಹೇಳು, ಓದಿದಾಳೆ, ಕೆಲ್ಸಕ್ಕೆ ಹೋಗ್ತಾಳೆ, ಮಾಸ್ಟರ್ಸ್ ಮಾಡು ಅಂತ ಹೇಳು. ಜಾತಕ ಚೆನ್ನಾಗಿದೆ, ಗತ್ತಿನ ಜಾತಕ, ತೂಕದ ಜಾತಕ, ಹರಿದು ತಿಂದ್ಬಿಡ್ತಾಳೆ. ನಿನ್ ಯೋಗ್ಯತೆ ಏನು ಅಂದ್ಬಿಡ್ತಾಳೆ. ನಿನ್ ತಾಯಿ ಹೇಳ್ತಿಲ್ಲ ಅಂದ್ಬಿಟ್ಟಿರ್ತಾಳೆ. ಕುಮ್ಲಿ ಅಳ್ತಾಳೆ ಅಂದ್ರೆ ಬ್ರೇಕ್ ಡೌನ್ ಆ ತಾಯಿ. ಗುರುಗಳೇ ಹುಡುಗಿ ಅಂತವಳೆ. ನೋಡಿದ್ರ? ಅದಕ್ಕೆ ಹೇಳುದು ಮಕ್ಕಳೇ, ಅಜ್ಞಾತವಾಸ ಯಾಕೆ ಬೇಕು, ವನವಾಸ ಯಾಕೆ ಬೇಕು? ನಮ್ಮನ್ನ ರೆಡಿ ಮಾಡ್ಕೊಳ್ಳಕ್ಕೆ ದೇವರು ಇಟ್ಟಿರ್ತಕ್ಕಂಥ ಒಂದು ಪರೀಕ್ಷೆ. ಕುಸಿದೋಗೋದಲ್ಲ, ಇಲ್ಲ ಆತರ ಪಟ್ಟು ಧುಮುಕ್ ಬಿಡುವುದಲ್ಲ. ಇಲ್ಲ, ಒಂದ್ ಫೋನ್ ಕೊಟ್ಟಿಲ್ಲ, ಆಗ್ಲಿ ಬಿಡು, ಸಂಪಾದಿಕೊಂಡ್ರೆ ಆಯ್ತು, ಅದಕ್ಕೆ ಧುಮುಕ್ ಬಿಡೋಣವಾ, ಬಿಡೋಣವಾ? ಈ ರೀತಿಯ ಭಾವಗಳು. ಇಷ್ಟ ಆಗ್ಬಿಡ್ಬೇಕು, ಇಷ್ಟ ಆಯ್ತು ತಗೋಬಿಡ್ಬೇಕು. ಹಾಗಲ್ಲ ಮಕ್ಕಳೇ, ಹಾಗಲ್ಲ. ಒಂದ್ ಸಣ್ಣ ವನವಾಸ, ಟೈಮ್ ಒಂದ್ ಸಮಯ ತಗೊಳ್ಳೋಣ, ಸ್ವಲ್ಪ ತಯಾರಿ ಮಾಡ್ಕೊಳ್ಳೋಣ, ಸಿದ್ಧತೆ ಮಾಡ್ಕೊಳ್ಳೋಣ. ಇದಕ್ಕೆ ಜಾಗ್ರತೆ, ಒಂದ್ ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮತ್ತಷ್ಟು ವಿಚಾರಗಳೊಂದಿಗೆ ಮಾತೃದೇವೋ ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಹೇಳಿದ್ನಲ್ಲ ವನವಾಸ ಅಂತ. ಅದೇ ನಮ್ಮ ಸಮಯ ಬಂದಾಗ ಅವ್ನು ಕೊಡಲ್ಲ ಅಂತಿದ್ದಾನೆ. ಹೋಗಿ ದಂಡಯಾತ್ರೆ ಯಾಕೆ ಕೊಡಲ್ಲ ನೋಡ್ತಾನೆ. ನಮ್ಮ ಸಮಯ ಬಂದಾಗ ದಂಡಯಾತ್ರೆ ಮಾಡಿ, ನಿಮ್ಮದದು, ನಿಮ್ಮ ಜಾಗ, ನಿಮ್ಮ ಅಧಿಕಾರ, ನಿಮ್ಮ ಅಂತಸ್ತು, ನಿಮ್ಮ ಪದವಿ, ದಂಡಯಾತ್ರೆ ಮಾಡಿ ಆದ್ರೂ ತಗೊಬನ್ನಿ ಮಕ್ಕಳೇ. ದಂಡಯಾತ್ರೆ. ಡೋಂಟ್ ವೇಟ್, ಇಟ್ಸ್ ಯೋರ್ ಟೈಮ್. ದ ಟೈಮ್ ಹ್ಯಾಸ್ ಕಮ್. ನಿಮ್ ಸಮಯ ಬಂದಿದೆ. ಕಾದಿದ್ರಲ್ವಾ? ಹೌದು, ಅದಕ್ಕೊಂದು ತಯಾರಿ ಮಾಡ್ಕೊಂಡಲ್ಲ. ಹೋಗಿ ಹೊಡಿಯೋ, ಏಟು ಗ್ರೌಂಡ್ ಹೊರಗಡೆ ಹೋಗ್ಬೇಕು, ಅಲ್ಲಿ ಕೇಳಿಸ್ಬೇಕು. ಯಾರಿಗೆ ಕೇಳಿಸ್ಬೇಕು ಅಲ್ಲಿ ಕೇಳಿಸ್ಬೇಕು. ಆ ಘಂಟಾನಾದ, ಆ ಶಂಖಾನಾದ, ಆ ಮಂತ್ರಾನಾದ ಎಲ್ಲಿ ಕೇಳಿಸ್ಬೇಕು ಅಲ್ಲಿ ಕೇಳಿಸ್ಬೇಕು. ನಮ್ ಸಮಯ ಬಂದಿದೆ ಅಂದಾಗ ವೆಯ್ಟ್ ಎಲ್ಲ ಇಲ್ಲ. ದಂಡಯಾತ್ರೆ ಮಾಡಿ ಕುರುಗೋದೆಲ್ಲ ಇನ್ ಬಿಡಿ. ಗುರುಗಳೇ ನಾನು ರೆಡಿ. ನೋಡಿ, ಆ ಹುಡುಗ ಸೌದಿಗೆ ಹೋಗಿ ಬಂದಿರೋ ಹುಡುಗ, ಗುರುಗಳೇ ನೀವು ಹೇಳ್ದಾಗೆ ನನ್ನ ಟೈಮ್ 3 ವರ್ಷ ಕಳೀಲಿ, ಈ ಸಂದರ್ಭದಿಂದ ಈ ಸಂದರ್ಭ ಆಗು ನೋಡೋ. ಕೊಡಲ್ಲ ಅನ್ನೋರು ಕೊಡ್ತಾರೆ, ನನ್ನ ಮಾತು ಕೇಳು, ಇದ್ರ ಕಡೆ ಗಮನ ಇಡು. ನಿನ್ ಮಗು ಎಲ್ಲೂ ಹೋಗಲ್ಲ, ನಿನ್ ಗೆಲುವು ಎಲ್ಲೂ ಹೋಗಲ್ಲ. ದಂಡಯಾತ್ರೆನೇ ಮಾಡೋದು ನೀನು. ಯುದ್ಧ ಬೇರೆ, ದಂಡಯಾತ್ರೆ ಬೇರೆ. ಆಗ ಹೋಗೋ ನೀನು ಅಂತ. ನೋಡಿ, ಕಾರ್ ತಗೊಂಡ್ ಬೆನ್ಸ್ ತಗೋಬೇಕು ಅಂದ್ರೆ ಒಂದು ಅರ್ಹತೆ, ಒಂದು ಯೋಗ್ಯತೆ ಸುಮ್ಮನೆ ಅಲ್ಲ. ಬೆನ್ಸ್ ಕಾರ್ ಇಟ್ಕೊಳ್ಳೋದು ನೆನ್ಪಿಟ್ಕೊಳ್ಳಿ. ಆ ಸ್ಥಾಯಿ, ಸ್ಥಾನ, ಗತ್ತು, ಪದವಿ, ಪ್ರತಿಷ್ಠೆ ಇರುವವರಷ್ಟೇ. ಅದೊಂಥರ ಮಹಾಲಕ್ಷ್ಮಿ ತರ ಬೆನ್ಸ್ ಕಾರ್ ಇಟ್ಕೊಳ್ಳೋದು ಸುಮ್ಮನೆ ಅಲ್ಲ. ಅದನ್ನ ಇಟ್ಕೊಂಡಿದ್ದೇವೆ ಅಂದ್ರೆ ಅದೊಂದು ಸ್ಟ್ಯಾಂಡರ್ಡ್. ಅವನ ಊರ್ ಪಟೇಲ ನೆನ್ಪಿಟ್ಕೊಳ್ಳಿ. ಕೊಡಲ್ಲ ಅಂದ್ಕೊಂಡವ್ರು ಹಿಂಗ್ ಅಂದ್ಬಿಟ್ಟಿದ್ದಾರೆ. ಯಾರು ಇದು ಬೆನ್ಸ್ ಕಾರು, ನಾನು ತಟ್ಟೆ ಸಮೇತ ಬರ್ತಿದ್ದೀನಿ ಅಂತ ಹೇಳ್ಬಿಟ್ಟು, ಹೂವು, ಹಣ್ಣು, ಫಲ, ತಾಂಬೂಲ ಸಮೇತ
ಬರ್ತೀನಿ ಅಂತ ಹೇಳಿದ್ನಲ್ಲ, ಬಂದಿದ್ದೀನಿ ನೋಡಿ, ಕೊಡಿ ನಿಮ್ಮ ಮಗುನ. ಇದನ್ನೇ ಪ್ರತಿ ರಂಗದಲ್ಲೂ ಪ್ರತಿಯೊಬ್ಬರು ಅಪ್ಲೈ ಮಾಡ್ಕೊಳ್ಳಿ. ಆ ಎಕ್ಸಾಮ್ ಹಾಲ್ಗೆ ಹೋಗ್ತಿರಲ್ವ ದಂಡಯಾತ್ರೆಗೆ ರೆಡಿ ಆಗ್ಬಿಟ್ಟು, ಆ ನೀಟ್ ಎಕ್ಸಾಮ್ ಇರ್ಬೋದು, JEE ಎಕ್ಸಾಮ್ ಇರ್ಬೋದು, ವಾಟ್ ಎವರ್ ಮಕ್ಕಳೇ, ನಿಮ್ಮನ್ನು ತಡೆಯಲು ದೇವರಿಂದಲೂ ಸಾಧ್ಯವಿಲ್ಲ. ನಿಮ್ಗೊಂದು ಮಾತು ಹೇಳ್ತಾನೆ ಮಕ್ಕಳೇ, ನಿಮ್ಗೆ ಗೊತ್ತಿಲ್ಲ, ಇವತ್ತೊಂದು ಗುರುವಾರ, ಧನಿಷ್ಠ ನಕ್ಷತ್ರ, ಅದರದೊಂದು ತಾಕತ್ತಿದೆ. ದೇವರು ಕಷ್ಟ ಕೊಡಬೇಕು ಎಂದು ನಿರ್ಧರಿಸಿದ ಮೇಲೆ ನೆನಪಿಟ್ಟುಕೊಳ್ಳಿ, ಅದನ್ನು ತಡೆಯಲು ಬ್ರಹ್ಮನಿಂದಲೂ ಸಾಧ್ಯವಿಲ್ಲ, ಯಾರಿಂದಲೂ ಸಾಧ್ಯವಿಲ್ಲ. ನಿಮಗೆ ಕಷ್ಟ ಬಂದಿದೆ ಅಂದ್ರೆ ಬಾಯಿ ಮುಚ್ಕೊಂಡು ಅನುಭವಿಸ್ಬೇಕು ಆ ವನವಾಸ. ಕೃಷ್ಣ ಇರ್ಲಿಲ್ವಾ? ಪಾಂಡವರು ಅನುಭವಿಸ್ಲಿಲ್ವಾ? ಖುದ್ದು ರಾಮಚಂದ್ರ, ವಸಿಷ್ಠ, ವಿಶ್ವಾಮಿತ್ರ, ಅಗಸ್ತ್ಯ. ವಿಶ್ವಾಮಿತ್ರರು ಯಾರ್ರಿ? ಇನ್ನೊಂದು ಬ್ರಹ್ಮಾಂಡ ಸೃಷ್ಟಿ ಮಾಡಿದವರು, ಇನ್ನೊಂದು ಬ್ರಹ್ಮಾಂಡ ಸೃಷ್ಟಿ ಮಾಡಿದವರು, ನೆನಪಿಟ್ಟುಕೊಳ್ಳಿ. ವಸಿಷ್ಠರು ಬ್ರಹ್ಮರ್ಷಿ, ಅಗಸ್ತ್ಯರು ಕಾವೇರಿ ಉದ್ಭವಕ್ಕೆ ಸಾಕ್ಷಿಭೂತ, ಗೌತಮರು ಗೋದಾವರಿ ಹುಟ್ಟಿಗೆ ಸಾಕ್ಷಿಭೂತ, ಶತಾನಂದರು ಜನಕನ ಆಸ್ಥಾನದಲ್ಲಿ ಮಹಾ ಒಂದು ಋಗ್ವೇದ ಪಂಡಿತರು. ಒಬ್ಬರ ಇಬ್ಬರ ಮಕ್ಕಳೇ ಇದ್ದಿದ್ದು, ಅವರೆಲ್ಲರೂ ಇದ್ದು ಕೂಡ ಆ ಒಂದು ಶ್ರೀರಾಮಚಂದ್ರರು ವನವಾಸಕ್ಕೆ ಹೋಗ್ಬೇಕಾಗುತ್ತೆ. ಹೆಂಡತಿಯಿಂದ ದೂರ, ಮಕ್ಕಳಿಂದ ದೂರ, ಒಂದ ಎರಡ ಪುಣ್ಯಾತ್ಮ ಅನುಭವಿಸ್ತಾರೆ. ದೇವರು ಕಷ್ಟ ಕೊಡಬೇಕು ಎಂದು ನಿರ್ಧಾರ ಮಾಡಿದ್ಮೇಲೆ ಯಾವ ಬ್ರಹ್ಮರ್ಷಿಗಳು ಬಂದ್ರು, ಯಾರು ಗುರುಗಳು ಬಂದ್ರು, ಯಾರು ಯಾವ ನವಗ್ರಹಗಳು ಏನು ಮಾಡಕ್ಕಾಗಲ್ಲ. ನಾನು ಸುಖ ದೃಷ್ಟಿ ಕೊಡ್ತಿದ್ದೇನೆ, ಗುರು ದೃಷ್ಟಿ ಕೊಡ್ತಿದ್ದೇನೆ, ಉಚ್ಚಂಗತ ಗುರು ಪುಷ್ಯಾಮೃತ ಯೋಗ, ಈ ಸಬ್ ಕುಚ್ ನೌಟಂಕಿಯೇ, ನೆನ್ಪಿಟ್ಕೊಳ್ಳಿ. ಇದೆಲ್ಲ ಏನೂ ಇಲ್ಲ, ಎಂಥದಿಲ್ಲ. ಅದೇ ನಿಮ್ಗೆ ಇನ್ನೊಂದು ಮಾತು ಹೇಳ್ತೇನೆ ನೋಡಿ, ದೇವರು ಕಾಪಾಡಬೇಕು ಎಂದು ನಿರ್ಧರಿಸಿದ ಮೇಲೆ ಯಾವ ನವಗ್ರಹವು ಬಂದು ನಿಮ್ಮ ಹತ್ರ ಡಿಸ್ಕೋಡೆನ್ಸ್ ಮಾಡಿದ್ರು ಕೂಡ ನಿಮ್ಮನ್ನ ತಡಿಲಿಕ್ಕಾಗಲ್ಲ. ದೇವರು ಕಾಪಾಡುತ್ತೇನೆ ಎಂದು ನಿರ್ಧಾರ ಮಾಡಿದ ಮೇಲೆ ಆ ಮಹಾಪ್ರಣವ ಶಕ್ತಿ ಯಾವುದು? ಸಾಕ್ಷಿ ಮಾರ್ಕಂಡೇಯ ಮುನಿಗಳು. ಯೋಚನೆ ಮಾಡಿ ನೋಡಿ, ಕಾಪಾಡತಕ್ಕಂಥದ್ದೇ. ವಿಭೀಷಣರನ್ನ ನಾನು ಕಾಪಾಡ್ತೇನೆ, ಸುಗ್ರೀವನನ್ನ ನಾನು ಕಾಪಾಡುತ್ತೇನೆ ಅಂತ ಭಗವಾನ್ ಶ್ರೀರಾಮಚಂದ್ರರು ನಿಂತಾಗ ಯಾವ ರಾವಣಾಸುರ, ಯಾವ ವಾಲಿ ಏನು ಮಾಡ್ಲಿಕ್ಕಾಗ್ಲಿಲ್ಲ. ನಾನು ಧ್ವಂಸ ಮಾಡುತ್ತೇನೆ ಅಂತ ನಿರ್ಧಾರ ಮಾಡಿದ್ಮೇಲೆ ಪರಶುರಾಮರು ನೋಡಿ, ಸಹಸ್ರಬಾಹು ಕಾರ್ತಿವೀರ್ಯಾರ್ಜುನ ಆತನ ಮಂತ್ರ ಹೇಳ್ಕೊಂಡ್ರೆ ಸಾಕು, ಕಳ್ಳತನವಾಗಿರತಕ್ಕಂಥ ವಸ್ತುಗಳು ಮರಳಿ ದೊರಕುತ್ತವೆ ಅನ್ನೋ ಒಂದು ಮಾತಿದೆ. ಗುರು ದತ್ತಾತ್ರೇಯರ ದತ್ತುಪುತ್ರ ಅನ್ನೋ ರೀತಿಯಲ್ಲಿ ಬೆಳೆದಂತವ. ಅಷ್ಟು ಶಕ್ತಿ ಕಾರ್ತಿವೀರ್ಯಾರ್ಜುನ, ನೆನಪಿಟ್ಕೊಳ್ಳಿ. ಅಂತವನ 1000 ಕೈಗಳನ್ನ ತಡೆದು ಬಿಸಾಕ್ಬಿಟ್ರು ಪರಶುರಾಮರು. ಅದನ್ನ ಹೇಳೋದು, ಇಫ್ ಈಸ್ ಅವನು ಡಿಸೈಡ್ ಮಾಡ್ಬಿಟ್ಟ, ಹಿ ವಾಂಟ್ಸ್ ಟು ಪನಿಶ್ ಯು, ಹಿ ವಿಲ್ ಚೇಸ್ ಯು ವೇರ್ ಎವರ್ ಯು ಆರ್ ದೇರ್. ನಿಮ್ಮನ್ನ ಎಲ್ಲಿದ್ದರೂ ಹುಡ್ಕೊಂಡು ಬಂದು ಹೊಡಿತಾನೆ. ಜೈಲಲ್ಲಿದ್ರೂ ಕೂಡ ನಿಮ್ಮನ್ನ ಹುಡ್ಕೊಂಡು ಬಂದು ಅಲ್ಲೂ ಹೊಡಿತಾನೆ. ಇತ್ತೀಚೆಗೆ ಜೈಲಿನ ಒಂದು ಏನೇನೋ ಕಾಂಡಗಳು, ಯುದ್ಧ ಕಾಂಡಗಳು, ಕರ್ಮಕಾಂಡಗಳು ಏನೇನೋ ಕೇಳಿರ್ತೀರಲ್ವಾ, ಸಿಕ್ಕಾಕೊಂಡಿರೋರ್ದು ಮೊಬೈಲ್ ಇಟ್ಕೊಂಡಿದ್ರು, ಇನ್ನೊಂದಂತೆ. ಜೈಲು ಒಳಗಡೆನೆ ಆಲ್ರೆಡಿ ಹಾಕ್ಬಿಟ್ಟಿದ್ದಾರೆ ಒಂದು ಶಿಕ್ಷೆ. ಅದಕ್ಕೆ ಮೀರಿದ ಇನ್ನೇನ್ ಶಿಕ್ಷೆ ಇದೆ? ಅಲ್ಲಿಗೂ ನುಗ್ಗಿ ಇನ್ನೊಂದು ದೇವರು ಶಿಕ್ಷೆ ಕೊಡಬೇಕಂದ್ರೆ ಈ ರೀತಿ ಇರುತ್ತೆ. ಅವನಿಗೊಂದು ಪ್ರಚೋದನೆ, ಇವನಿಗೊಂದು ಪ್ರಚೋದನೆ, ಹೊಡಿ ಅವನನ್ನ ಎತ್ತಾಕೊಳ್ಳುವ ಅಂತ. ಕಾಪಾಡಬೇಕು ಎಂದರೆ ಅದೆಷ್ಟೇ ವರ್ಷಗಳಾಗಿರ್ಲಿ, ಭಗವಂತ ಬಂದು ನಿಮ್ಮ ಪಾಲಿಗೆ ನಿಂತು ಬಿಟ್ರೆ ಇಟ್ ಇಸ್ ಅ ಡಿಸ್ಮಿಸ್ ಕೇಸ್. ಮೊನ್ನೆ ಒಂದು ಅಜ್ಜನ್ನ ಡಿಸ್ಮಿಸ್ ಮಾಡಿಬಿಟ್ಟಿದ್ದಾರೆ ಕೇಸು. ದಟ್ ಇಸ್ ಆಲ್. ಇಷ್ಟೇ. ಅದಕ್ಕೆ ಹೇಳ್ತಿರ್ತೇನೆ, ನಿಮ್ಮ ಯೋಗಗಳು, ಅಜ್ಞಾತವಾಸ ಯೋಗಗಳು ಮುಗಿತಿದವ, ಬರ್ತಿದವ, ಪ್ರತಿ ಬಾರಿ ತಿಳ್ಕೊಳ್ಳಿ. ಒಂದು 6 ತಿಂಗಳಿಗೊಮ್ಮೆ, ವರ್ಷಕ್ಕೊಮ್ಮೆ ಆ ಜಾತಕ ಸರಿಯಾದ ವೈದಿಕರ ಹತ್ರ ಹೋಗ್ಬಿಟ್ಟು ಮುಖ್ಯ ಕಾರ್ಯಗಳು, ಕೆಲಸಗಳು, ಅದನ್ನ ನಿಮ್ಮನ್ನ ಅಜ್ಞಾತವಾಸಕ್ಕೆ ತಳ್ಬೋದು.
ವನವಾಸಕ್ಕೆ ತಳ್ಬೋದು, ಏನೂ ಇಲ್ದಿದ್ದಾಗ ಮಾಡಿಬಿಟ್ಟು ತಂದು ನಿಲ್ಲಿಸ್ಬಿಡ್ಬೋದು. ತಿಳ್ಕೊಳ್ಳದೆ ಮಾಡಿಬಿಟ್ಟು ಗುರುಗಳೇ ಬರೆ ಆಗ್ತಿದೆ, ಸುಟ್ಟೋಗ್ತಿದ್ದೀವಿ, ಹಿಂಗ್ ಮಾಡ್ಕೋಬಿಟ್ವಿ, ಈ ರೀತಿ ಪದೇ ಪದೇ ಮಾಡಿಕೊಳ್ಳತಕ್ಕಂಥದ್ದು ಬೇಡ. ಈ ಎಚ್ಚರಿಕೆ ಅಂತ ಹೇಳ್ತಾ, ವಿಶೇಷವಾಗಿ ಧನಿಷ್ಠ ನಕ್ಷತ್ರ ಗುರುವಾರದಂದು ಹುಟ್ಟಿದವರು ನೆನ್ಪಿಟ್ಕೊಳ್ಳಿ, ಬ್ಯೂಟಿಫುಲ್ ಕಾಂಬಿನೇಷನ್. ನಾ ಹೇಳದ್ನಲ್ಲ, ಕೆಲವು ರಾಶಿಗಳಿಗಿರುತ್ತೆ, ಕೆಲವು ನಕ್ಷತ್ರ ಸಂಬಂಧಗಳಿರ್ತವೆ, ಅದ್ಭುತ. ಅದರಲ್ಲೂ ಧನಿಷ್ಠ ನಕ್ಷತ್ರದಲ್ಲಾಗಿ ಹುಟ್ಟಿ ಗುರುವಾರದಂದು ಹುಟ್ಟಿದ್ದರೆ ನೆನಪಿಟ್ಟುಕೊಳ್ಳಿ, ನಿಮ್ಮನ್ನ ಎದುರಿಸೋಕೆ ಯಾರ ಕೈಯಲ್ಲೂ ಆಗೋಲ್ಲ, ಯಾರ ಕೈಯಲ್ಲೂ ಆಗೋಲ್ಲ. ಪ್ರಣವಂ. ಅದರಲ್ಲೂ ಜಾತಕ ಬಲವಾಗೇನಾದ್ರೂ ಇದ್ದರೆ 21 ಬಾರಿ ದಂಡಯಾತ್ರೆ ಮಾಡಿದಂತ ಪರಶುರಾಮರಷ್ಟು ಬಲವನ್ನ, ಸ್ಥೈರ್ಯವನ್ನ ಪಡೆಯತಕ್ಕಂಥ ಶಕ್ತಿ ಜನ್ಮತಃ ಭಗವಂತ ನಿಮಗೆ ಕೊಟ್ಟಿರುತ್ತಾನೆ. ಆಳ್ದು ಬಿಡುವ, ನಮ್ಮ ಗುರುಗಳು ಹೇಳೋದು, ಆಳ್ತಾನವನು ಎಲ್ಲಿದ್ದರೂ ಆಳುತ್ತಾನೆ, ಎಲ್ಲಿದ್ದರೂ ರಕ್ಷಿಸುತ್ತಾನೆ. ನೀವೇನಾದ್ರೂ ಧನಿಷ್ಠ ನಕ್ಷತ್ರ ಗುರುವಾರ ಹುಟ್ಟಿದ್ದರೆ ಖಂಡಿತ ನಿಮ್ಮಿಂದ, ನೀವು ಧನಿಷ್ಠ ನಕ್ಷತ್ರನ ಗುರುವಾರದಲ್ಲಿ ಹುಟ್ಟಿದ್ದೀರಾ, ಖಂಡಿತ ಕಮೆಂಟ್ಸ್ ಹಾಕ್ತೀರಿ. ಚಾಲೆಂಜ್ ಮಾಡ್ತೇನೆ, ನಿಮ್ಮಿಂದ 3 ಜನ ಇಲ್ಲ 30 ಜನಕ್ಕೆ ಅನ್ನ, ನೆರಳು, ಬಟ್ಟೆ, ವ್ಯವಸ್ಥೆ, ಸ್ಥಿತ್ಯಂತರ ನೀವು ಕಾಪಾಡಲೇ ಬಂದಿರೋದು. ನೀವು ನಿರ್ಧಾರ ಮಾಡಿಬಿಟ್ರೆ ದಂಡಯಾತ್ರೆ ನಿಮ್ ಸಮಯ. ನೀವು ಹುಟ್ಟಿರೋದೇ ಇಸ್ ಒನ್ ಆಫ್ ದ ಗ್ರೇಟೆಸ್ಟ್ ಒಂದು ಕಾಂಬಿನೇಷನ್ ಅಂತ ಹೇಳ್ತಾರೆ. ಅದರಲ್ಲೂ ಬೆಳಿಗ್ಗೆ 6:30 ಸಂಜೆ ಗೋಧೂಳಿ ಹೊತ್ತಿನ ಸಮಯದ ಒಳಗಡೆ, ಸೂರ್ಯಾಸ್ತಮಾನದ ಒಳಗಡೆ ಏನಾದರೂ ಹುಟ್ಟಿದ್ದೀರಿ, ಇನ್ನು ನಿಮ್ಮನ್ನು ತಡೆಯೋರೇ ಇಲ್ಲ. ಹಗಲಿಗೆ ಕಾರಕತ್ವ ಸೂರ್ಯ, ರಾತ್ರಿಗೆ ಕಾರಕತ್ವ ಚಂದ್ರ ಅಂತ ಹೇಳ್ತೇವೆ. ಹಾಗೆಯೇ ಶನಿಯ ಪ್ರಭಾವ ಜಾಸ್ತಿ ಇರುತ್ತೆ. ರಾತ್ರಿ ಹುಟ್ಟಿದವರಿಗೆ ಸಂಜೆ 6-6:15 ಬೆಳಿಗ್ಗೆ 6:15 ಒಳಗಡೆ ಹುಟ್ಟಿದವರಿಗೆ ಶನಿ ತತ್ವ ಜಾಸ್ತಿ. ಅವ್ರಿಗೊಂದು ಭಾರ, ಕಮಿಟ್ಮೆಂಟ್, ಅದನ್ನ ಇನ್ನೊಂದು ದಿನ ಹೇಳ್ತೇನೆ. ಅಕಸ್ಮಾತ್ ಧನಿಷ್ಠ ನಕ್ಷತ್ರ ಗುರುವಾರ ಸೂರ್ಯೋದಯ ಕಾಲದಿಂದ ಸೂರ್ಯಾಸ್ತಮಾನದ ಒಳಗಡೆ ಹುಟ್ಟಿದ್ದರೆ ನಿಮ್ಮನ್ನ ತಡೆಯೋರು ಯಾರು ಇಲ್ಲ. ಪರಶಿವನ, ಸದಾಶಿವನ ಒಂದು ಪರಿಪೂರ್ಣ ಒಂದು ಸಾಕ್ಷಾತ್ಕಾರ, ಆಶೀರ್ವಾದ ನಿಮ್ಮ ಜಾತಕದ ಮೇಲಿರುತ್ತೆ. ಗುರು ದಕ್ಷಿಣಾಮೂರ್ತಿಯ ಸಾಕ್ಷಾತ್ಕಾರ, ಶಿವನ ಸಾಕ್ಷಾತ್ಕಾರ, ಸುಬ್ರಹ್ಮಣ್ಯರ ಸಾಕ್ಷಾತ್ಕಾರ. ನೀವೆಲ್ಲಿದ್ದರೂ ಆಡಳಿತಗಾರರೇ, ಅಲ್ಲೊಂದು ಬಂದ್ಬಿಟ್ಟಿರುತ್ತೆ ಆ ಶಕ್ತಿ. ಮಿನಿಮಮ್ ನಿಮ್ಮ ಮನೇಲಿರೋ 3 ಜನಕ್ಕೆ ನೀವು ಅನ್ನದಾತರು, ಯಾರಿಗಾದ್ರೂ ಅಣ್ಣ, ತಮ್ಮ, ಅಕ್ಕ, ತಂಗಿ, ಬಂಧು ಬಳಗ, ಇವ್ರಿಗಾದ್ರೂ ನೀವು ಕೊಡುವ ಕೈಯೇ, ಬರಿಗೈಯಿಂದ ಕಳಿಸ್ತಕ್ಕಂಥವರಲ್ಲ. ಅಂಥದ್ದೊಂದು ತಾಕತ್ತು ನೀವು, ಅಂಥದ್ದೊಂದು ವಿಸ್ಮಯ. ಸಾಮಾನ್ಯರಲ್ಲ ನೀವು. ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಳಿ. ಸ್ವಲ್ಪ ಕೋಪ, ಸಿಟ್ಟು ಇರುತ್ತೆ, ಬಟ್ ನಿಮ್ಮ ಜ್ಞಾನ ಇದೆಯಲ್ಲ ಇನ್ನೊಬ್ಬರನ್ನ ಕಾಪಾಡಲು. ಎಸ್ಪೆಷಲಿ ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ಲೀಗಲ್ ಇಲಾಖೆ, ಅಡ್ಮಿನಿಸ್ಟ್ರೇಷನ್ ಇಲಾಖೆ, ಮ್ಯಾನೇಜ್ಮೆಂಟ್ ಇಲಾಖೆ, ಬ್ಯಾಂಕಿಂಗ್ ಇಲಾಖೆ, ಫೈನಾನ್ಸ್ ಇಲಾಖೆ, ಇನ್ಸ್ಟಿಟ್ಯೂಷನ್ಸ್, ಟೀಚಿಂಗ್, ಕೋಚಿಂಗ್, ಜಡ್ಜು, ಲಾಯರು, ಅಡ್ವೈಸರು, ಕನ್ಸಲ್ಟೆಂಟ್, ಬ್ಯೂಟಿಫುಲ್. ಈ ರಂಗಗಳಲ್ಲಿ ನಿಮ್ ತಾಕತ್ತೇ ಅದು. ನೀವೆಲ್ಲಿದ್ದರೂ ಕೂತ್ಕೊಳ್ಳೋ ಆ ರೀತಿನೇ ಬೇರೆ. ಗಮನಿಸಿ ನೋಡಿಬೇಕಾದ್ರೆ ಅದರಲ್ಲೂ ಸ್ತ್ರೀಯರು ಗುರುವಾರ ಹುಟ್ಟಿ ಧನಿಷ್ಠ ನಕ್ಷತ್ರದಲ್ಲಿ ಹುಟ್ಟಿ ಈ ಸೂರ್ಯೋದಯ ಕಾಲದಲ್ಲಿ ಏನಾದ್ರೂ ಹುಟ್ಟಿದ್ರೆ ಕುಳಿತುಕೊಳ್ಳೋ ರೀತಿನೇ ಬೇರೆ. ನಿಮ್ಮ ಗತ್ತು, ನಿಮ್ಮ ತೂಕ, ನಿಮ್ಮ ಮಾತು, ನಿಮ್ಮ ವಿವೇಚನೆ, ನಿಮ್ಮ ಆಲೋಚನೆ ಫ್ಯಾಂಟಾಸ್ಟಿಕ್ ಮಕ್ಕಳೇ, ಸೂಪರ್. ಎಷ್ಟು ಜನ ಹೌದು ಗುರುಗಳೇ, ನಮ್ಮ ಮಾತು ನಿಜವೇ, ನೀವು ನೇರವಂತಿಕೆ, ಸತ್ಯವಂತರು, ಪ್ರಾಮಾಣಿಕವಂತರು, ದರ್ಪವಂತರು. ಸಾಮಾನ್ಯವಾಗಿ ಶಾರ್ಟ್ಕಟ್ ದುಡ್ಡು, ಶಾರ್ಟ್ಕಟ್ ಹೆಸರು, ಶಾರ್ಟ್ಕಟ್ ಆ ಒಂದು ಭಾವಕ್ಕೆ ಹೋಗೋದೇ ಇಲ್ಲ. ಹೇಗಾದ್ರೂ ಸರಿ ಬದುಕೋದು ಅನ್ನೋದು ಬೇರೆ, ಹಿಂಗೇ ಬದುಕಬೇಕು ಅನ್ನುವುದು ಬೇರೆ. ಅದು ನೀವೇ. ದೇರ್ ಆರ್ ಫ್ಯೂ ಪೀಪಲ್. ದೇವರು ಬಂದು ಕೆಲವರನ್ನ ಪ್ರಸಾದ ರೂಪವಾಗಿ ಕಳಿಸ್ತಾನೆ ಮಕ್ಕಳೇ. ನೀವು ಪ್ರಸಾದವೇ, ವಿಶೇಷ ನೈವೇದ್ಯವೇ. ನೋಡಿ, ತೋಟದಲ್ಲಿ ಲಕ್ಷಾಂತರ ಹಣ್ಣು ಬಿಡುತ್ತೆ, ಯಾವುದೋ ಒಂದು ಹಣ್ಣಷ್ಟೇ ಪ್ರಸಾದವಾಗೋದು, ನೈವೇದ್ಯ ಆಗೋದು 1-2. ಅಂಥವರಲ್ಲಿ ನೀವು ಸಮಾಜಮುಖಿಗಳೇ. ಆ
ತಪ್ಪಿ ಕೂಡ ಮೋಸ ಮಾಡಿ ಇನ್ನೊಬ್ರದ್ದು ಕಸ್ತೋ, ಜೀವನ ಕಸ್ತೋ, ಬದುಕು ಕಸ್ತೋ. ಮನುಷ್ಯ ಕಲಿಯುಗ, ಪ್ರಚೋದನೆಗಳಿರ್ತವೆ, ಇಲ್ಲ ಅಂತಲ್ಲ. ಅಲ್ಲೊಂದು ಆಸೆ ತುಮ್ಮಲ ಅದೆಲ್ರಿಗೂ ಇರುತ್ತೆ, ನಿಮಗೆ ಸ್ವಲ್ಪ ಜಾಸ್ತಿಯೇ. ಗುರುತತ್ವ, ಧನಿಷ್ಠ ನಕ್ಷತ್ರ ತತ್ವ, ಸೂರ್ಯ ತತ್ವ, ಹಮ್ಮು ಬಿಮ್ಮು ಗರ್ವ ಹೇಗಿರುತ್ತೋ ಬೆಂಕಿಯೂ ಆಗಿರುತ್ತೆ. ಈ ಬೆಂಕಿಯೂ ಇರುತ್ತೆ, ಆಸೆಗಳ ಬೆಂಕಿ, ಬದುಕು ಬೆಂಕಿ, ಪ್ರೀತಿಯ ಬೆಂಕಿ, ತುಂಟತನದ ಬೆಂಕಿ ಇರುತ್ತದೆ, ಇಲ್ಲ ಅನ್ನೋದೇನೂ ಇಲ್ಲ. ದಟ್ ಡಸಂಟ್ ಮೀನ್ ದಟ್ ಯು ವಿಲ್ ಗ್ರಾಬ್ ಸಂಬಡೀಸ್ ಪ್ರಾಸ್ಪೆರಿಟಿ ಅಂಡ್ ಯು ವಿಲ್ ಲಿವ್. ಖಂಡಿತ ಇನ್ನೊಬ್ಬರ ಜೀವನ ಶೈಲಿಯನ್ನು ಕಿತ್ಕೊಂಡು ಎಂದೂ ಕೂಡ ನೀವು ಆ ರೀತಿ ಬದುಕುವುದಿಲ್ಲ. ಎಷ್ಟು ಜನ ಕಮೆಂಟ್ಸ್ ಹಾಕ್ತೀರಿ, ಹೌದೋ ಅಲ್ಲವೋ ಅಂತ ಕಾಯ್ತಿರ್ತಾನೆ. ಧನಿಷ್ಠ ಗುರುವಾರ ಪವರ್ಫುಲ್, ಕರೆಕ್ಟಾಗಿ. ಅದಕ್ಕೆ ಹೇಳೋದು ಮಕ್ಕಳೇ, ನಾನು ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದೇನೆ, ನನ್ನ ನಕ್ಷತ್ರ ಭಾವಕ್ಕೆ ನಾನು ಯಾವ ಲಗ್ನದಲ್ಲಿ ಹುಟ್ಟಿದ್ದೇನೆ. ಈಗ ನೋಡಿ, ತುಲಾ ಲಗ್ನ ಇರುತ್ತೆ, ವಾವ್ ಅಂತ ಹೇಳ್ತಿರ್ತಾರೆ. ಬಟ್ ತುಲಾ ಲಗ್ನದಲ್ಲಿ ರಾಹು ಲಗ್ನ ಇದೆ, ಚಿತ್ತಾ ಲಗ್ನ ಇದೆ, ದುರ್ಗಾ ಲಗ್ನ ಇದೆ, ಗುರು ಲಗ್ನ ಇದೆ. ಆ ಗುರು ಹೇಗಿದ್ದಾನೆ? ಚಿತ್ತಾ ಲಗ್ನವಾಗಿದ್ರೆ ಕುಜ ಹೇಗಿದ್ದಾನೆ? ಹಿಂದೂ ಲಗ್ನವಾಗಿದ್ದರೆ ಆ ಶನಿ ಹೇಗಿದ್ದಾನೆ? ಶುಕ್ರ ಹೇಗಿದ್ದಾನೆ? ಇವುಗಳೆಲ್ಲ ಗಮನಿಸ್ತಾ ಇರಬೇಕು ಸೂಕ್ಷ್ಮವಾಗಿ. ನಮ್ಮನ್ನು ಕರ್ಕೊಂಡೋಗಿ ತಪ್ಪಾದ ವ್ಯಕ್ತಿಗಳು, ತಪ್ಪಾದ ವ್ಯವಸ್ಥೆಗಳು, ತಪ್ಪಾದ ಮಾತುಕತೆಗಳಲ್ಲಿ ಸಿಕ್ಕಾಕಿಸ್ತಕ್ಕಂಥದ್ದಾಗಿ ಬಿಡುತ್ತದೆ. ಎಚ್ಚರಿಕೆ, ಎಚ್ಚರಿಕೆ, ಎಚ್ಚರಿಕೆ ಅಂತ ಹೇಳ್ತಾ ಬನ್ನಿ. ಧನಿಷ್ಠ ನಕ್ಷತ್ರ, ಚಂದ್ರ ವಿಶೇಷವಾಗಿ ಕುಜನ ಸಾರದಲ್ಲಿದ್ದು, ಕುಜ ರಾಹು ಸಾರ, ರಾಹು ಕುಜನ್ ಸಾರ ಇಬ್ಬರೂ ಪರಿವರ್ತನ. ಎಲ್ಲೆಲ್ಲಿಯೂ ವಿಚಿತ್ರವಾದಂತ ಹತ್ಯೆ, ಆತ್ಮಹತ್ಯೆ, ಕೊಲೆ, ದರೋಡೆ ಈ ತರದ್ದು ನಡೆಯುತ್ತೆ ಅಂತ ಹೇಳ್ತಿದ್ನಲ್ಲ, ನೀವು ಗಮನಿಸಿ ನೋಡಿ. ಎಲ್ಲೆಲ್ಲಿಯೂ ಏನೇನೋ ವಿಚಿತ್ರವಾಗಿ. ತಂದೆ ಅಂಗಲಾಸ್ತಿದ್ದಾನೆ, ಮೊಬೈಲ್ ಕೊಡ್ಸಿಲ್ಲ ಅಂತಾನೆ, ಏನೂ ಇಲ್ಲ ಏನೋ ಮಾಡ್ತೀನಿ ಅಂತಾನೆ, ಅದನ್ನ ಕಾಪಾಡಕ್ ಹೋಗಿ ಇನ್ನೊಂದು ಶಿವ ಏನೇನ್ ಆಗ್ತಿದೆ ಗಮನಿಸ್ತಿದ್ದೀರ ಮಕ್ಕಳ? ಸಣ್ಣ ಟ್ರಿಕ್, ಸಣ್ಣ ಫ್ರಿಕ್ಕು, ಇಷ್ಟೇನಾ ಮನುಷ್ಯ? ನೋಡಿ, ಚೆನ್ನೈಯಿಂದ ಸೂಟ್ ಕೇಸ್ನಲ್ಲಿ ಹಾಕೊಬಂದು ಡೆಲ್ಲಿನಲ್ಲಿ ಬಿಟ್ಟು ಹೋಗಿದ್ದಾರೆ. ತುಂಡು ತುಂಡಾಗಿ ಕತ್ತರಿಸಿದಂತ ಒಂದು ಶವ ದೊರಕಿದೆ ಅಂತ. ಚೆನ್ನೈಯಿಂದ ಅವ್ರದ್ದು ಫೋಟೋಸು ಇನ್ನೊಂದು ಅಂತಕ್ಕಂಥದ್ದು. ಬೇರೆ ಬೇರೆ ವಿಚಿತ್ರ ತೆಗೆದ್ರೆ ನ್ಯೂಸ್ ನೋಡ್ತಿದ್ರೆ ಎಷ್ಟು ಮನುಷ್ಯ ಕಲಿಪುರುಷನ ಸ್ವಭಾವಕ್ಕೆ, ವಿಕಾರಕ್ಕೆ ಒಳಗಾಗಿ ಬಿಟ್ಟಿದ್ದಾನೆ ಅನ್ನತಕ್ಕಂಥದ್ದು, ಎಷ್ಟು ಮಟ್ಟಕ್ಕೆ ಆತನ ಕಂಟ್ರೋಲ್ ಇಲ್ಲ, ಏನ್ ಮಾಡ್ತಿದ್ದಾನೆ. ಅದಕ್ಕೆ ಹೇಳುದು ಕುಜ ರಾಹು ಪರಿವರ್ತನಾ ಯೋಗದಲ್ಲಿದೆ. ವೆರಿ ಕೇರ್ಫುಲ್, ವೆರಿ ಕೇರ್ಫುಲ್. ನಮ್ಮನ್ನ ಪ್ರಚೋದಿಸುತ್ತೆ, ಸೆಳೆಯತ್ತಕ್ಕೆ ಎಳ್ಕೊಂಡು ಹೋಗುತ್ತೆ, ಜಾಗ್ರತೆ ಅಂತ ಹೇಳ್ತಾ ಮೇಷರಾಶಿ. ಚಂದ್ರ ಕುಜನ್ ಸಾರದಲ್ಲಿ ಸೂಪರ್ ಚೆನ್ನಾಗಿದೆ. ವಿಪರೀತ ಬಲ, ವಿಪರೀತ ಧೈರ್ಯ, ವಿಪರೀತ ಸ್ಥೈರ್ಯ, ರಿಯಲ್ ಎಸ್ಟೇಟು, ಪ್ರಾಪರ್ಟಿ, ಲ್ಯಾಂಡ್ ಡೆವಲಪ್ಮೆಂಟ್. ನೋಡಿ, ಅದರಲ್ಲೂ ಶಕ್ತಿ ಕೇಂದ್ರಗಳಲ್ಲಿ ಕೆಲಸ ಮಾಡ್ತಿರೋರು, ಅರಣ್ಯ ಇಲಾಖೆ, ಮೈನಿಂಗ್ ಇಲಾಖೆ, ಪೊಲೀಸ್ ಇಲಾಖೆ, ಡಿಫೆನ್ಸ್ ಇಲಾಖೆ, ಭರ್ಜರಿ ಬೇಟೆಗಳು. ಬಟ್ ಶಿಕ್ಷೆ ಕೊಡುವವರ ಮೇಲೆಯೇ ಅಪವಾದಗಳು ಬರ್ತವೆ. ಒಂದು ಪಾಪ ಯಾರೋ ಹೆಣ್ಣು ತಾಯಿ ಸಿಬ್ಬಂದಿ, ಅದೇನಿತ್ತೋ, ಎತ್ತದಿತ್ತೋ, ಅದು ಯಾರ ಜೊತೆಯೋ ಏನೋ, ಅದನ್ನ ಬಂದು ಎಲ್ಲಿ ಏನು ಹೇಳ್ಬೇಕು ಅವ್ರ ಫೋಟೋ ಇನ್ನೊಂದು ಕೆಲವೊಂದು ಹಾಕ್ಲೇಬಾರ್ದಪ್ಪ. ನಮ್ಮನೇಲೂ ಮಕ್ಳಿದ್ದಾರೆ, ಹೆಣ್ಮಕ್ಳಿದ್ದಾರೆ, ನಮ್ಮನೇಲೂ ತಾಯಿ ಇದೆ, ಅಕ್ಕ ತಂಗಿ, ಯಾವುದೋ ಭಾವೋದ್ವೇಗ, ಯಾವುದೋ ಒಂದು ಪ್ರಚೋದನೆ, ವಿಕಾರ ಪ್ರಚೋದನೆ, ಅದನ್ನ ತೆಗೆದು ಒಂದು ಅಧಿಕಾರಿಣಿ ಮಾಡಿದಾಳೆ, ಹಾಗೆ ಹೀಗೆ ಇನ್ನೊಂದು ಅಂತ ಅಸಭ್ಯವನ್ನೆಲ್ಲ ತೆಗೆದು ತೋರಿಸಿ ಇಡತಕ್ಕಂಥದ್ದು ಆಗಿಬಿಟ್ಟುತ್ತೆ. ಸ್ವಲ್ಪ ಜಾಗರೂಕತೆ. ನೋಡಿ, ಇಲ್ಲಿ ನಾವು ಒಬ್ಬ ಅಧಿಕಾರಿ ಓಡೋಗ್ಬಿಟ್ಟಿದ್ದಾನೆ, ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ ಯಾವುದೋ ಒಂದು ಕರ್ಮಕಾಂಡಕ್ಕೆ. ಮನೆಗೆ ರೈಡ್ಗೆ ಹೋಗ್ತಾರೆ, ಇಡಿ ಅವ್ರು ಹೋಗ್ತಾರೆ, ಇಲ್ಲ ಬೀಗ ತೆಗೆಯಲ್ಲ ಅಂತಾನೆ ಸೆಕ್ಯೂರಿಟಿ. ಇದೆಲ್ಲ ಕಥೆಗಳು. ದಂಡಾಧಿಕಾರಿಗೆ ದಂಡ ಪ್ರಯೋಗ ಆಗತಕ್ಕಂತ ಒಂದು ಪ್ರಸಂಗಗಳು. ಎಚ್ಚರಿಕೆ. ವೃಷಭ ರಾಶಿ, ಚಂದ್ರ ಕುಜನ್ ಸಾರದಲ್ಲಿದ್ದು, ಕುಜ ಎರಡನೇ ಮನೆ. ಮಾತಾಡಿದ್ರೆ ಹೋಯ್ತು, ಮನೆ ಒಡೆದ್ರೆ ಹೋಯ್ತು, ಮುತ್ತೊಡೆದ್ರೆ ಹೋಯ್ತು ಅನ್ನತಕ್ಕಂಥದ್ದುಂಟು. ಎಚ್ಚರಿಕೆ. ನಿಮ್ ಸುತ್ತಮುತ್ತಲು ನಿಮ್ಮವರೇ, ನಿಮ್ಮ ಹತ್ತಿರದವರೇ ಈ ತರದೊಂದು ಸಮಸ್ಯೆಗಳು, ಉಲ್ಪಣ ನಿಮ್ಮನ್ನ ಟ್ರಿಗರ್ ಮಾಡ್ತಾರೆ, ನಿಮ್ಮನ್ನ ಪ್ರಚೋದಿಸ್ತಾರೆ, ನಿಮ್ಮನ್ನ ಇನ್ನಷ್ಟು ತುಂಬಾ ಹುಷಾರಾಗಿರಿ ವೃಷಭ ರಾಶಿ. ಏನು ಮಾತನಾಡಬೇಡಿ, ಹೀಗೇ ನೋಡ್ತಾ ಕೂತ್ಕೊಳ್ಳಿ. ನಿಮಗೀಗ ಸ್ವಲ್ಪ ವನವಾಸ. ಶುಕ್ರ ಬೇರೆ ನೀಚ ಅಲ್ವಾ,
ಸುಮ್ಮನೆ ಇದ್ದೀನಿ ಕಣ್ರೋ, ನಾನು ತಯಾರಿಗೆ ಸಿದ್ಧನಾಗುತ್ತಿದ್ದೇನೆ ಅನ್ನತಕ್ಕಂಥದ್ದು. ಅದರಲ್ಲೂ ಅಧಿಕಾರದಲ್ಲಿರ್ತಕ್ಕಂಥವ್ರು ಈ ಎಚ್ಚರಿಕೆ. ಮಿಕ್ಕಂತ ವೃತ್ತಿ ಉದ್ಯೋಗಕ್ಕೆ ತೊಂದರೆ ಇಲ್ಲ. ಇನ್ನು ಮಿಥುನ ರಾಶಿ, ಟೆಕ್ನಿಕಲ್ ಲೈನ್ ಅಲ್ಲಿ ಇರ್ತಕ್ಕಂಥವರಿಗೆ ಅದ್ಭುತ ಅನುಕೂಲ. ಆದರೆ ಕುಜ ನಿಮ್ಮನೇಲೆ, ಚಂದ್ರ ಅಷ್ಟಮ, ಖಂಡಿತ ದಾರಿಲೋಗ ಮಾರಮ್ಮ, ಮನೆಗಂಟ ಬಾರಮ್ಮ, ಯಾವುದೋ ಒಂದು ತಲೆನೋವನ್ನ ನೀವು ಹೇಳ್ಕೊಂಡು ಬಂದ್ಬಿಡ್ತಿರೋ, ಹುಷಾರು. ಗೊತ್ತಾಗಲ್ಲ. ನೀವು ಶಕ್ತಿವಂತರಲ್ಲ, ನೆನಪಿಟ್ಟುಕೊಳ್ಳಿ. ಯುಕ್ತಿವಂತರು, ಬುದ್ಧಿವಂತರಿಗೂ ಮೀರಿದಂಥವರು ನೀವು ಯುಕ್ತಿವಂತರು. ಅಷ್ಟು ತಾಕತ್ತು. ಅದನ್ನ ಶಕ್ತಿ ಮೂಲಕ ತೋರ್ಸಕ್ಕೆ ಹೋಗ್ಬೇಡಿ. ಜಾಗರೂಕತೆ. ಸೊ ಅಲ್ಲೊಂದು ಕಿರಿಕಿರಿ, ಟೆನ್ಷನ್, ಮನೆ ಒಡ ಹುಟ್ಟಿದವರು, ಕುಟುಂಬ, ಈ ತರದ ಕೆಲವೊಂದುಂಟು. ದೂರ ಪ್ರಯಾಣ, ದೂರದ ಕೆಲಸ, ಸ್ವಲ್ಪ ಎಚ್ಚರಿಕೆ. ಏನೋ ಒಂದು ಪ್ರಭಾವಕ್ಕೊಳಗಾಗ್ತೀರಿ, ಏನೋ ಒಂದು ಕೆಟ್ಟ ಹೆಸರು ಕೂಡ ಬರ್ತಕ್ಕಂಥದ್ದು ಉಂಟು. ರಾಹುವಿನ ಪ್ರಭಾವದಲ್ಲಿ ಕುಜ ಇರೋದ್ರಿಂದ, ಕುಜ ರಾಹು ಪ್ರಭಾವದಲ್ಲಿರೋದ್ರಿಂದ, ಪರಿವರ್ತನಾ ಭಾವದಲ್ಲಿರೋದ್ರಿಂದ ಇರಲಾರದೆ ಇರುವೆ ಬಿಟ್ಕೊಂಡ. ನಮಗ್ ಬೇಕಿತ್ತ ಈ ಕೆಲಸ, ನಮಗ್ ಬೇಕಿತ್ತ ಈ ವ್ಯವಹಾರ, ನಮಗ್ ಬೇಕಿತ್ತ ಈ ಜವಾಬ್ದಾರಿ, ನಮಗ್ ಬೇಕಿತ್ತ ಈ ಕಮಿಟ್ಮೆಂಟ್ ಅನ್ಸೋಷ್ಟದ್ದು ಗೊತ್ತಿಲ್ಲದ ಯಾವ್ದಕ್ಕಾದ್ರೂ ಆಗ್ತೀರಿ. ಸ್ವಲ್ಪ ದಿನ ಈ ಒಂದು ಕುಜ ಸಿಂಹಕ್ಕೆ ಬರೋವರೆಗೂ ಸ್ವಲ್ಪ ಜಾಗ್ರತೆ, ಹುಷಾರು. ಇನ್ನು ಕರ್ಕಾಟಕ ರಾಶಿ, ಚಂದ್ರ ಅಷ್ಟಮ, ಕುಜನ ಸಾಂಗತ್ಯ, ಅವನು ರಾಹು ಸಾಂಗತ್ಯ, ಸ್ವಲ್ಪ ವೃತ್ತಿ ಉದ್ಯೋಗ, ಓಡಾಟ, ಸುತ್ತಾಟ, ಅಲ್ಲೊಂದು ಎಳೆದಾಟ ಆಗತಕ್ಕಂಥದ್ದಾಗುತ್ತೆ. ಚಂದ್ರ ಕೇಂದ್ರದಲ್ಲಿ ಇದ್ದಾನೆ, ಸೂಪರ್. ಬಟ್ ಕುಜನ ಸಾಂಗತ್ಯ, ಅಲ್ಲಿ ರಾಹು ಸಾರದಲ್ಲಿ ಇದನ್ನು ಭಯ, ಏನೂ ಆಗಲ್ಲ. ಗುರುವಿನ ದೃಷ್ಟಿ ಇರೋದ್ರಿಂದ ಇರುವ ಸಮಸ್ಯೆಗಳಿಂದ ಹೊರಗಡೆ ಬರ್ತೀರಿ. ವೃತ್ತಿಯಲ್ಲಿ ನೆಮ್ಮದಿ, ಟೀಚಿಂಗ್, ಗೈಡಿಂಗ್, ಅಡ್ವೈಸಿಂಗ್, ಅಡ್ವರ್ಟೈಸಿಂಗ್, ಮಾರ್ಕೆಟಿಂಗ್, ಇನ್ಶೂರೆನ್ಸ್, ಬ್ಯಾಂಕಿಂಗ್, ಫಿನಾನ್ಸ್, ಅದ್ಭುತ. ಸಿಂಹ ರಾಶಿ, ಒನ್ ಆಫ್ ದ ಬೆಸ್ಟ್ ಡೇ. ಹೇಳದ್ನಲ್ಲ, ಇವತ್ತು ಯುದ್ಧ ಮಾಡಿ, ನೀವು ಇವತ್ತು ಯುದ್ಧ ಮಾಡತಕ್ಕಂಥದ್ದು ಮಾಡಿ. ಬ್ಯೂಟಿಫುಲ್ ಇರುತ್ತೆ. ಚಂದ್ರ 6ನೇ ಮನೆ, ಧನಿಷ್ಠ ನಕ್ಷತ್ರ, ಆ ಕುಜ 11ನೇ ಮನೆ. ಕ್ಯಾನ್ ಎನಿಬಡಿ. ಅದ ಹೇಳದ್ನಲ್ಲ, ದಂಡಯಾತ್ರೆ ಇವತ್ತು ಸಿಂಹರಾಶಿಗೆ. ವೃತ್ತಿಪರವಾಗಿ, ಉದ್ಯೋಗ ಪರವಾಗಿ, ಕುಟುಂಬ ಪರವಾಗಿ ಫ್ಯಾಂಟಾಸ್ಟಿಕ್. ಕನ್ಯಾ ರಾಶಿ, ಪೂರ್ವ ಪುಣ್ಯ ಸ್ಥಾನದಲ್ಲಿ ಚಂದ್ರ. ಸ್ವಲ್ಪ ದೇಹದ ಹದ ತಪ್ಪತಕ್ಕಂಥದ್ದಾಗುತ್ತೆ. ಬಾಡಿ ಸ್ವಲ್ಪ ಹೀಟ್ ಆಗೋದು, ಕೃಶ ಆಗೋದು, ಅದೊಂಚೂರು ನೋಡ್ಕೊಳ್ಳಿ. ಗರ್ಭಿಣಿ ಸ್ತ್ರೀಯರು ಸ್ವಲ್ಪ ಎಚ್ಚರಿಕೆಯಿಂದಿರಿ. ಡ್ರೈವಿಂಗ್ ಮಾಡೋರು, 2 ವೀಲರ್ ಇರೋರು ಸ್ವಲ್ಪ ಎಚ್ಚರಿಕೆಯಿಂದಿರಿ. ನೈಟ್ ಡ್ರೈವ್ ಮಾಡೋದು, ಲಾಂಗ್ ಡ್ರೈವ್ ಮಾಡೋದು, ಎಲ್ಲರೂ ಆದಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ಲಿಕ್ಕೆ ಆದಷ್ಟು ಪ್ರಯತ್ನ ಮಾಡಿ. ಜಾಗ್ರತೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯಾವಾಗ ಎಲ್ಲಿಂದ ಯಾವ ಕಡೆಯಿಂದ ಬರುತ್ತೋ ಗೊತ್ತಿಲ್ಲ. ಈ 2 ವೀಲರು ಇನ್ನೊಂದು ಎಚ್ಚರಿಕೆ. ಮುಖ್ಯವಾಗಿ ಕನ್ಯಾ ರಾಶಿ, ರಾತ್ರಿ ಲಾಂಗ್ ಡ್ರೈವು, ಟ್ಯಾಕ್ಸಿ ಡ್ರೈವರ್ಗಳು, ಟ್ರಕ್ ಡ್ರೈವರ್ಗಳು, ಇಂಥ ಕೆಲಸದಲ್ಲಿರೋ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಿ. ವೃತ್ತಿಗೆ ತೊಂದರೆ ಇಲ್ಲ. ತುಲಾ ರಾಶಿ, ಸಿಡಿ ಅಂತ ಇರ್ತೀರಿ. ಏನಕ್ಕೋ ಟೆನ್ಷನ್, ಏನಕ್ಕೋ ಗಾಬರಿ, ಏನಕ್ಕೋ ಒದ್ದಾಟ. ಇದನ್ನ ನೋಡ್ಲಾ, ಇದನ್ನ ಮಾಡ್ಲಾ ಅನ್ನತಕ್ಕಂಥ ಭಾವಾರ್ಥದಲ್ಲಿ ಒದ್ದಾಟ ಇರತಕ್ಕಂಥದ್ದಿರುತ್ತೆ ತುಲಾ ರಾಶಿಗೆ. ಬಟ್ ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಆರ್ಕಿಟೆಕ್ಚರ್, ಮೆಷಿನ್ಸ್, ಮೆಕ್ಯಾನಿಕಲ್ಲು, ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್, ಇಂತಹ ವ್ಯವಹಾರ ಉದ್ಯೋಗ ಅನುಕೂಲ. ಇನ್ನು ವೃಶ್ಚಿಕ ರಾಶಿ, ಒನ್ ಆಫ್ ದ ಬೆಸ್ಟ್ ಡೇ. ಚಂದ್ರ ಧನಿಷ್ಠ, ಆದ್ರೆ ಕುಜ ರಾಹು ಸಾರದಲ್ಲಿ ಅಷ್ಟಮದಲ್ಲಿ ಕುಳಿತಿರೋದ್ರಿಂದ ಅಷ್ಟಮದಲ್ಲಿ ಸ್ವಲ್ಪ ಭಾರ ಎದುರಿಸ್ತೀರಿ. ತುಂಬಾ ಭಾರ ಎತ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಕುಜ ಅಷ್ಟಮ, ತಟ್ಕೊಳಕ್ ಆಗೋದಿಲ್ಲ. ತುಂಬಾ ಓವರ್ ಕಮಿಟ್ಮೆಂಟು ಇದೆಲ್ಲ ಮಾಡ್ಕೊಳ್ಳೋದು ಬೇಡ. ಎಚ್ಚರಿಕೆ, ಅದೊಂದು ನೋಡ್ಕೊಳ್ತಕ್ಕಂಥದ್ದು ಮಾಡಿ. ವಿಶೇಷವಾಗಿ ವೃಶ್ಚಿಕ ರಾಶಿ, ಭಾರ ಬೇಡ ಮಕ್ಕಳೇ. ನಮ್ಗೆ ದೇವ್ರು 20 kg ಎತ್ತ ಕೊಟ್ಟಿದ್ದಾನೆ, ರೆಡಿ. ಬಟ್ ಇವತ್ತು ಯಾಕೋ ಚೆನ್ನಾಗಿದೆ, ಚಂದ್ರ 3ನೇ ಮನೆ, ಎದ್ದು ಬಿಡೋಣ, ಅಷ್ಟಮದಲ್ಲಿ ಕುಜ ಇದ್ದಾನೆ, ದಬಾಕ್ ಹೋಗ್ತಿದ್ದೀರಿ. ಹುಷಾರು. ಧನುಸ್ಸು ರಾಶಿ, ಒನ್ ಆಫ್ ದ ಬೆಸ್ಟ್ ಡೇ. ಪೊಲೀಸ್ ಅಲ್ಲಿ ಇದ್ದೀರಾ, ಕನ್ಸ್ಟ್ರಕ್ಷನ್ ಅಲ್ಲಿ ಇದ್ದೀರಾ, ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದೀರಾ, ಲಾಯರ್ ಆಗಿದ್ದೀರಾ,
ತೊಂದರೆಗಳನ್ನ ನಿವಾರಿಸ್ತಕ್ಕಂಥ ಒಂದು ಕಾಂಪ್ಲಿಕೇಶನ್ಸ್ ಅನ್ನ ನಿವಾರಿಸ್ತಕ್ಕಂಥ ಮಧ್ಯವರ್ತಿ ಕೆಲಸಗಳಲ್ಲಿದ್ದೀರಾ, ಅದ್ಭುತ ಪ್ರಗತಿ. ಮಕರ ರಾಶಿ, ಸಪ್ತಮಾಧಿಪತಿ ಚಂದ್ರ ನಿಮ್ಮ ಮನೆಯಲ್ಲಿದ್ದು ಕುಜನ ಸಾರದಲ್ಲಿದ್ದು, ಕುಜ ನಿಮಗ್ ಸ್ವಲ್ಪ ಬಾಧಕ. 6ನೇ ಮನೆಯಲ್ಲಿರೋದ್ರಿಂದ ಬೆನಿಫಿಟ್ ಆಗುತ್ತೆ, ತೊಂದರೆ ಏನಿಲ್ಲ. ವೃತ್ತಿಪರವಾಗಿ, ಉದ್ಯೋಗ ಪರವಾಗಿ, ವಾಹನಗಳು, ಸ್ಕ್ರಾಪ್, ಬಿಡಿಭಾಗಗಳು, ಸ್ಪೋರ್ಟ್ಸ್ ಲೈನು, ಸ್ಪೋರ್ಟ್ಸ್ ಮೆಟೀರಿಯಲ್ಸು, ಬಿಲ್ಡಿಂಗ್ ಮೆಟೀರಿಯಲ್ಸು, ದೇವಾದೇವಿ ಅದ್ಭುತ ಪ್ರಗತಿ. ಕುಂಭರಾಶಿ, ಮೆಟಲ್ಸ್ಗೆ ಸಂಬಂಧಪಟ್ಟಂಥದ್ದು, ಪೂಜೆ ಪುನಸ್ಕಾರ, ಯೋಗ, ಧ್ಯಾನ, ಮಂದಿರ, ಈ ಗೋಶಾಲೆ, ಕಲ್ಯಾಣಿ ಈ ತರದ್ ನಡೆಸ್ತಿದ್ದೀರಿ. ನೇಚರ್ ಥೆರಪಿ ಸೆಂಟರ್ಗಳಲ್ಲಿ ಕೆಲಸ, ಅದ್ಭುತವಾಗಿರ್ತಕ್ಕಂಥ ಪ್ರಸಂಗ. ಮೀನರಾಶಿ, ಒನ್ ಆಫ್ ದ ಬೆಸ್ಟ್ ಡೇ. ಚಂದ್ರ ಲಾಭಸ್ಥಾನ, ಕುಜ ಸುಖಸ್ಥಾನ. ಭೂಮಿ, ಮನೆ, ಜಾಗ ತಗೊಳ್ಳೋದು, ನೋಡೋದು, ಮಾಡೋದು ಈ ತರದೊಂದು ಪ್ರಯೋಗದಲ್ಲಿದ್ದೀರಿ. ದುಡುಕ್ಬೇಡಿ, ಆತರ ಪಡಬೇಡಿ, ಎಕ್ಸ್ಪರ್ಟ್ಸ್ ಅನ್ನ ಕೇಳಿ ಹೆಜ್ಜೆ ಇಡಿ. ಒಂದು ಭೂಮಿ ವಿಚಾರದಲ್ಲೊಂದು ದೊಡ್ಡದಾದಂತ ಒಂದು ಲಾಭವಿದೆ. ಸಮಸ್ಯೆಗಳಿಂದ ಹೊರಗಡೆ ಬರ್ತಕ್ಕಂಥದ್ದಾಗುತ್ತದೆ. ತುಂಬಾ ವಿಶೇಷ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.